ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಮೋಕ್ಷ ಸಾಧನೆಯ ಪಾಠದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸುಸ್ವಾಗತ. ಅವು 8 ಅಂಶಗಳು ಹೇಳ್ರಿ ಇನ್ನೊಂದ್ಸಾರಿ. ದುಃಖ ಯಾಕಾಗ್ತದ, ಬಂಧನದ ದುಃಖ ಯಾಕಾಗ್ತದ, ಬಂಧನ ಅಂದ್ರೇನು, ದುಃಖ ಅಂದ್ರೆ ಇದು ಮೋಕ್ಷ ಅಂದ್ರೆ ಏನು, ಬಂಧನಕ್ಕೆ ಕಾರಣ, ಬಂಧನ ಎಂದರೇನು, ಪರಮಾನಂದ ನಿವೃತ್ತಿ ಸರ್ವ ದುಃಖ ಪ್ರಾಪ್ತಿ, ಇದೇ ಬಂಧನ. ಮೋಕ್ಷ ಅಂದ್ರೆ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮೋಕ್ಷ. ಮೋಕ್ಷ ಬಂಧ ಮೋಕ್ಷ ಎರಡು ಹೇಳಕ್ ಬರ್ಬೇಕು. ಈಗ ನಮಗೆ ಬಂಧನ ಯಾಕೆ ಆಗ್ಲಕತ್ತದ, ದುಃಖ ಯಾಕೆ ಆಗ್ಲಕತ್ತದ ಅನ್ನೋದಕ್ಕೆ 4 ಪಾಯಿಂಟ್ ಹೇಳಿವಿ. ಏನಂತ ನೋಡ್ರಿ. ಬಂಧನಕ್ಕೆ ಒಂದನೇ ಕಾರಣ ಏನಂದ್ರೆ ಉಪಯುಕ್ತ ಚೇತನ ಸ್ವರೂಪ ಆಗದೇ ಇರುವುದಕ್ಕ. ತಾನು ಉಪಯುಕ್ತ ಚೇತನ ಸ್ವರೂಪ ಅಂದ್ರೆ ಸಾಕ್ಷಿ ಸ್ವರೂಪ. ತಾನು ಏನಾಗಬೇಕು, ಸಾಕ್ಷಿ ಸ್ವರೂಪ ಆಗಲಾರದಕ್ಕ ಏನಾಗ್ಲಕತ್ತದ, ಬಂಧನ ಆಗ್ಲಕತ್ತದ. ಅರ್ಥ ಆಗ್ಲಕತ್ತದ್ರಿ ಉಳಿದವ್ರಿಗೆಲ್ಲ ಈ ಮಾತು. ಸಾಕ್ಷಿ ಸ್ವರೂಪ ಆಗದ, ಸಾಕ್ಷಿ ಸ್ವರೂಪ ತಾನು ಅಂತಃಕರಣದಿಂದ ಭಿನ್ನವಾಗಿ ಅಂತಃಕರಣಕ್ಕೆ ಸಾಕ್ಷಿ ಆಗ್ಬೇಕು. ಅಂತಃಕರಣಕ್ಕೆ ತಾನು ದೃಶ್ಯ ಮಾಡಿಕೊಂಡು ತಾನು ದೃಷ್ಟ ಆಗಬೇಕು. ಅದನ್ನ ಬಿಟ್ಟು ಅಂತಃಕರಣದ ಜೊತೆಗೂಡಿ ತಾನು ದೃಶ್ಯನೇ ಆಗ್ಲಕತ್ತಾನಲ್ಲ, ಅದಕ್ಕೆ ಸಮಸ್ಯೆ ಆಗ್ಲಕತ್ತದ. ಅದಕ್ಕೆ ಅಜ್ಞಾನದ ಬಂಧನಕ್ಕೆ ಕಾರಣ ಯಾವುದು ಅಂತಂದ್ರ, ಏನು ರೋಗಪ್ಪ ಅಜ್ಞಾನದ ಬಂಧನಕ್ಕ ಏನು ಕಾರಣ ಅಂತಂದ್ರ, ತಾನು ಉಪಯುಕ್ತ ಚೇತನ ತಾನು ಸಾಕ್ಷಿ ಆಗದ ಬಿಟ್ಟು ಏನಾಗ್ಲಕತ್ತನ, ತಾನೇ ದೃಶ್ಯ ಆಗಿ ದೃಷ್ಟ ಆಗ ಅವನು ದೃಶ್ಯ ಆಗಿಬಿಟ್ಟಾನ. ಹೋಗಿ ದೃಶ್ಯ ಆಗಿ ಭ್ರಾಂತಿ ಒಳಗಾಗಿದ್ದಕ್ಕೆ ದುಃಖಿ ಆಗ್ಯಾನ. ನೆಕ್ಸ್ಟ್ ಎರಡನೇದು ಕಾರಣ ಅಂದ್ರೆ ಅಂತಃಕರಣವನ್ನ ಉಪಾಧಿ ಮಾಡಿಕೊಳ್ಳದೇ ಇರುವುದರಿಂದ. ಅಂತಃಕರಣವನ್ನ ಉಪಾಧಿ ಮಾಡ್ಕೋಬೇಕು. ತಾನು ಉಪಯುಕ್ತ ಚೇತನ ಆಗ್ಬೇಕು. ಅದನ್ನ ಬಿಟ್ಟು ಏನಾಗ್ಯಾನ, ಆ ಅಂತಃಕರಣದೊಳಗ ಬೆರ್ತ ತಾನು ಉಪಾಧಿ ಆಗೋದ್ರ ಬದಲಿ ವಿಶೇಷಣ ಆಗಿಬಿಡ್ತಾನೆ. ಉಪಾಧಿ ಆಗಲಾರದ ಕಾರಣ, ಅಂತಃಕರಣವನ್ನು ಉಪಾಧಿ ಮಾಡಿಕೊಳ್ಳಲಾರದ ಕಾರಣ, ಅದರೊಳಗೆ ಬೆರೀಲಾರದೆ ಅದನ್ನು ಭಿನ್ನವಾಗಿಟ್ಟು ತಾನು ಉಪಯುಕ್ತ ಚೇತನನಾಗಿ ಅದನ್ನು ಉಪಾಧಿ ಮಾಡಿಕೊಂಡು ದೂರ ಇದ್ರೆ ಅಲ್ಲಿಂದ ಅವನಿಗೇನಾಗ್ತದ, ಮೋಕ್ಷ ಆಗ್ತದ. ಆದ್ರೆ ದೂರ ಇರೋದು ಬಿಟ್ಟು ಅದ್ರಾಗೆ ಬೆರ್ತ್ ಬಿಟ್ಟಾನ. ಹೋಗಿ ಬೆರ್ತದಕ್ಕೆ ಸಮಸ್ಯೆ ಆಗ. ನೆಕ್ಸ್ಟ್ ಮೂರನೇ ಕಾರಣ ಏನಂದ್ರ ವಿಶೇಷ ಚೇತನ ಸ್ವರೂಪ ಆಗಿರುವುದರಿಂದ. ವಿಶೇಷ ಚೇತನ ಆಗ್ಯಾನ ಅವನು. ಉಪಯುಕ್ತ ಚೇತನ ಆಗೋದ್ರ ಬದಲಿ ವಿಶೇಷ ಚೇತನ, ಅಂತಃಕರಣವನ್ನು ತನ್ನೊಳಗ ಬೆರೆಸ್ಕೊಳ್ಳಂತ ಒಂದು ಅವಕಾಶ ಕೊಟ್ಟಾನ. ತಾನು ಹೋಗಿ ಅಂತಃಕರಣದೊಳಗೆ ಬೆರ್ತಾನ. ಹೆಂಗ್ ಬೆರ್ತಾನ ಅಂದ್ರೆ, ಕಬ್ಬಿಣ ಮತ್ತು ಅಗ್ನಿ ಒಂದಕ್ಕೊಂದು ಹೆಂಗ ಅನ್ಯೋನ್ಯವಾಗಿ ಬೆರ್ತ, ಕೆಂಪಾದ ಕಬ್ಬಿಣದಲ್ಲಿ ಅಗ್ನಿ ಹೆಂಗ ಬೆರ್ತು ತಾನು ಕೆಂಪು ಬೆಂಕಿಗತ್ಲೆ ಕಾಣ್ಲಿಕ್ಕತ್ತದ, ಹಂಗಾಗ್ಬಿಟ್ಟ ನಾವು. ವಿಶೇಷ ಚೇತನ ಆಗಿದ್ದಕ್ಕೆ ದುಃಖ ಆಗ್ಲಿಕ್ಕತ್ತದ. ಮತ್ತೆ ಅಂತಃಕರಣವನ್ನು ವಿಶೇಷಣ ಮಾಡಿಕೊಂಡಿರುವುದರಿಂದ, ಅಂತಃಕರಣವನ್ನ ಉಪಾಧಿ ಮಾಡಿಕೊಳ್ಳೋದ್ರ ಬದಲಿ ತಾನು ವಿಶೇಷಣ ಮಾಡ್ಕೊಂಡನು. ಅದು ತನ್ನೊಳಗೆ ಬೆರೆಯುವಂಗ ಮಾಡ್ಕೊಂಡನು. ಮಾಡ್ಕೊಂಡದಕ್ಕೆ ಸಮಸ್ಯೆ ಆಗ್ಯದ ಅಲ್ಲಿ. ಈಗ ಮನ್ಯಾಗ
ಕೆಲಸದವರು ಅಂತೇಳಿ ಇಟ್ಕೊಂಡಿರ್ತಾರೆ ವರ್ಕರ್ಸ್. ಆ ಕೆಲಸದವರು ಅಂತ ಇಟ್ಕೊಂಡ ಹೊತ್ನಾಗ ಅವ್ರ ಜೊತೆಗೆ ಇರಬೇಕಾಗಿದ್ದು ಒಂದು ಪದ್ಧತಿ ಅವ್ರು. ಆ ಪದ್ಧತಿ ಪ್ರಕಾರ ಇರೋದ್ ಬಿಟ್ಟಕ್ಕೆ ಅವರಿಗೆ ಮನೆಯವ್ರಂಗೆ ಇಟ್ಕೊಂಡ್ರೆ ವಿಶೇಷ ಆದ್ರೆ ಏನಾಗ್ತದೆ? ತಾನು ಅವ್ರ ಅಧಿಕಾರ ನಡೆಸ್ತಾರೆ. ಮತ್ತೆ ಮನೆ ಯಜಮಾನಿಕೆ ಬಂದ್ಬಿಡ್ತದ ಅವರಿಗೆ. ಯಾಕೆ ತೆಳಗೆ ಕುಂದಿರ್ತಿ, ಮ್ಯಾಲ ಕುಂದ್ರ ಬಾ, ತೆಳಗೆ ಮಕ್ಕೋತಿ, ಮ್ಯಾಲ ಮಕ್ಕೋಬಾ ಬಾಗ್ಲಾಗ ಮನಸ್ಕೊಂಡ್ಬಿಟ್ರಿ. ಅವಾಗ ಅವ ಏನ್ ಮಾಡ್ತಾರ? ಕೆಲಸದವ್ರು ಹೋಗಿ ಮ್ಯಾಲ ಕೆಳಗೆ ಕೂತ್ ಬಿಡ್ತಾರ. ನಿಮ್ಮನ್ನೇ ಮೂಲಿಗೆ ತಪ್ತಾರ. ಅದು ಎಲ್ಲರಿಗೆ ಒಂದು ಪದ್ಧತಿ ಅದ. ಪದ್ಧತಿ ಪ್ರಕಾರ ಇದ್ರ ಅಂತಂದ್ರೆ ಸರಿ ಹೋಗ್ತದೆ. ನಮ್ಮಲ್ಲಿ ಒಂದು ಮಠದ ಸ್ವಾಮೀಜಿ ಏನಾಗ್ಬಿಟ್ರು, ಕಾರ್ ತಗೊಂಡ್ರು. ಕಾರ್ ತಗೊಂಡ ಮೇಲೆ ಎಲ್ಲಿ ಹೋದಲ್ಲಿ ಬಂದಲ್ಲಿ ಜೊತೆಗೆ ಯಾರು ಇರ್ತಾರ? ಕಾರ್ನಾಗ ಡ್ರೈವರ್ ಇರ್ತಾನ. ಆ ಡ್ರೈವರ್ ಸಂಗಟ ಹೊಟ್ಟೆನ ಮಾತೆಲ್ಲ ಹೇಳಿ ಡ್ರೈವರ್ ಸಂಗಟ ಕ್ಲೋಸ್ ಆಗ್ಬಿಟ್ರು. ಕ್ಲೋಸ್ ಆದ್ಮೇಲೆ ಅವ್ರು ಹಂಗಂತಾರ, ಇವ್ರು ಹಿಂಗಂತಾರ, ಮತ್ತೆ ಭಕ್ತರು ಯಾರ್ಯಾರು ಏನೇನೋ ಅಂತಿರ್ತಾರಪ್ಪ. ಅದೆಲ್ಲ ಒಟ್ಟು ಡ್ರೈವರ್ ಸಂಗಟ ಹಂಚ್ಕೊಳ್ಳೋಕೆ ಚಾಲು ಮಾಡಿದ್ರು. ಆಮೇಲೆ ನಿಧಾನ ಎಲ್ಲ ಮಾಹಿತಿಗಳನ್ನ ತಗೊಂಡು ಒಂದು ದಿನ ಏನಾದ್ರು ಅಂದ್ರೆ ಇಬ್ರು ಕ್ಲೋಸ್ ಆಗಿ, ಇಬ್ರು ಒಂದೇ ಮಂಚದ ಮೇಲೆ ಒಂದೇ ಶಾಲ್ ಹೊಚ್ಕೊಂಡು ಮಕ್ಕಳಟ್ಟು ಕ್ಲೋಸ್ ಆಗ್ಬಿಟ್ರು. ಒಂದಿನ ಭಕ್ತರು ಮಠಕ್ಕೆ ಬಂದ ಹೊತ್ತಾಗ ಇಬ್ರು ಮಕ್ಕೊಂಡ್ರಲ್ಲ ಮಂಚದಾಗ ಯಾರಂತ ನೋಡಿದ್ರೆ ಡ್ರೈವರ್ ಅವ್ರು ಇಬ್ರು ಕೂಡ ಮಕ್ಕೊಂಡ್ರು. ಮತ್ತೇನ್ ಅಂತಪ್ಪರಿ ಬಹಳ ವಯಸ್ಸೇನಾಗಿದ್ದಿಲ್ಲ ಅವರಿಗೆ, ಸಣ್ಣ ವಯಸ್ಸೇ. 25-30 ವರ್ಷದ ಹಿಂದಿನ ವಿಚಾರ ಇದು ನಾವು ಹೇಳೋದು. 25-30 ವರ್ಷದ ಹಿಂದಿನ ವಿಚಾರ. ಸಣ್ಣ ವಯಸ್ಸು. ಅಷ್ಟು ಸಣ್ಣ ವಯಸ್ಸಿನಾಗ ಸಹಿತ ಸೇವೆ ಮಾಡಿಸ್ಬೇಕು, ಸೇವೆ ಮಾಡಿಸ್ಕೋಬೇಕಂತೇಳಿ ಡ್ರೈವರ್ನ ಕೈಲಿ ದಿನ 1 ತಾಸು ಕಾಲು ಹತ್ತಿಸ್ಕೊಳ್ಳೋದು, ಮೈ ತಿಕ್ಕಿಸ್ಕೊಳ್ಳೋದು ಏನೋ ಮಾಡ್ತಿದ್ರು. ಅವ ಡ್ರೈವರ್ ಇರ್ಲಾರ್ದಾಗ ಡ್ರೈವರ್ ಏನ್ ಮಾಡ್ದ, ನಾನು ಊರಿಗೆ ಹೋಗಿರ್ತೀನಿ, ಮತ್ತು ಅಪ್ಪನ ಸೇವಾಕ್ ಏನೋ ಕಡಿಮೆ ಮಾಡಬೇಡ, ಅಪ್ಪನ ಕಾಲು ನೀನು ಒತ್ತಂತೇಳಿ ಹೆಂಡತಿಗೆ ಒಪ್ಪಿಸ್ಬಿಟ್ಟ. ಅವನ ಹೆಂಡತಿ ಕೈಲಿಂದ ಈಕಿ ಕಾಲು ಹತ್ತ, ಅವನ ಗಂಡನೇ ಹೇಳೇನಂದ್ಮೇಲೆ ಮತ್ತೆ ಅಕ್ಕಿ ಏನು ಕಾಲು ಹತ್ತೋದು, ಅಡಿಗೆ ಮಾಡೋದು, ಏನ ಮಾಡೋದೆಲ್ಲ ಆಕಿನ ಸೇವೆ ಮಾಡ್ತಿದ್ರು. ಮಾಡೋದು ಇದು ಏನಾಗ್ಬಿಡ್ತು, ಪೂರಾ ಓವರ್ ಆಗಿಬಿಡ್ತು. ಓವರ್ ಆದ್ಮೇಲೆ ಒಬ್ಬ ಸ್ವಾಮೀಜಿ ಹೆಂಗಿರ್ಬೇಕು ಹಂಗಿರ್ಲಿಕ್ಕೆ ಆಗಲಿಲ್ಲ. ಬಟ್ ನಮ್ಮ ಸಂಗಟ ಅವರು ಚಲೋ ಕ್ಲೋಸ್ ಇದ್ರು. ಎಲ್ಲ ಕಾಶಿ ಅದು ಎಲ್ಲ ಕಡೆ ಟೂರ್ ಹೊಡಿಸ್ಕೊಂಡು ತಾವು ಎಲ್ಲಿ ಹೋಗ್ತಾರ ನಮ್ಗೆ ಕರ್ಕೊಂಡು ಹೋಗ್ತಿದ್ರು. ಎಲ್ಲ ಒಟ್ಟು ನಮ್ಗೆ ಒಂದು ಅಭಿಮಾನ ಅವ್ರ ಬಗ್ಗೆ. ಮತ್ತೆ ಕರ್ಕೊಂಡು ತಿರ್ಗಾಡೋರು ನಾವು ದೋಸ್ತರದಂಗೆ ಆಗಿಬಿಟ್ಟಿದ್ದೇವೆ. ಹಂಗೆ ಇರಬಾರ್ದು, ಆದ್ರೆ ನಾವು ದೋಸ್ತರದಂಗೆ ಆಗಿಬಿಟ್ಟಿದ್ದೆವು. ಅಲ್ಲೇನಾಗ್ಬಿಡ್ತು, ಆ ಡ್ರೈವರ್ ಹೇಳ್ತಿ ಅಯ್ಯೋ ಎಲ್ಲ ಓಸು ಕೂಡಿ ಒಂದು ಮೀಟಿಂಗ್ ಮಾಡಿ ಗದ್ಲ ಮಾಡಿ ಉಚ್ಚಾಟನೆ ಮಾಡಿಬಿಟ್ರು ಅವ್ರಿಗೆ. ಮುಂದೆ ಎಲ್ಲಿಗೆ ಬರ್ತದ ಪರಿಸ್ಥಿತಿ ಅಂತ ಹೇಳ್ತೀನಿ ನಿಮಗೆ. ವಿಶೇಷ ಆದ್ರ ಏನ್ ಪರಿಸ್ಥಿತಿ ಬರ್ತದ, ಜೀವಂತ ಉದಾಹರಣೆ ನಾನು ಹೇಳೋವೆಲ್ಲ. ಎಲ್ಲರೂ ಕೂಡಿ ತಲೆ ಕೆಟ್ಟು ಈ ರೀತಿ ಇದ್ರೆ ಒಳ್ಳೇದಲ್ಲ ಅಂತ ತಿಳುವಳಿಕೆ ಹೇಳಿದ್ರು ಸಹಿತ ಅವ್ರೇನು ಕೇಳಲಿಲ್ಲ ಅಂತಂದ್ಮೇಲೆ ಮತ್ತೆ ಇನ್ನೇನ್ ಮಾಡ್ತಾರ, ಭಕ್ತರ ಮುಂದೆ ಅದು ಅಸಹ್ಯ ಕಾಣ್ಲಕತ್ತು. ಕಂಡ ಮೇಲೆ ಅವ್ರು ಎಲ್ಲರೂ ಕೂಡಿ ಈ ಸ್ವಾಮೀಜಿನ ಉಚ್ಚಾಟನೆ ಮಾಡಬೇಕು. ಈ ಉಚ್ಚಾಟನೆ ಮಾಡ್ಬೇಕಂದ್ರೆ ಅದಕ್ಕೊಬ್ಬ ಹಿಂದ ಒಂದು ಪೀಠಾಧಿಪತಿ ಮಾಡ್ಬೇಕಂದ್ರೇನು, ಪೀಠದಿಂದ ಉಚ್ಚಾಟನೆ ಮಾಡ್ಬೇಕಂದ್ರೆ ಎರಡಕ್ಕೂ ಮ್ಯಾಲ ಜಗದ್ಗುರುಗಳದು ಪರ್ಮಿಷನ್ ಬೇಕಾಗ್ತವೆ. ಮಠ ಸ್ವಂತ ಇದ್ರು ಸಹಿತ ನಾವೇ ರೊಕ್ಕ ಹಾಕಿ ಕಟ್ಟಿಸಿದ್ರು ಅದಕ್ಕೆ ಅಧಿಕಾರ ಅವ್ರು ಇರ್ತಾರ. ಈಗ ಅವರಿಗೆ ಹೇಳಿದ್ರೆ ಅವರು ಇನ್ನ ತಡ ಮಾಡ್ತಾರ. ಅವ್ರಿಗೆ ಹೇಳಿಬಿಟ್ಟೇವಂತಂದ್ರೆ ಅವ್ರ ಕ್ರಮ ತಗೊಳ್ಳೋದು, ಅವ್ರು ಇನ್ನ ಯಾವಾಗ ಬರೋರು ಏನೋ ಹಠಾತ್ಗೆ ಇನ್ನ ಹಾಳಾಗಿ ಹೋಗ್ತದ ಮಠ ಅಂತೇಳಿ ಇವರೇ ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿ ದಬ್ಬಿಸ್ಬಿಟ್ರು. ಆಮೇಲೆ ಪೊಲೀಸ್ ಸ್ಟೇಷನ್ ಇವು ಏನಾದ್ರೂ ಅವರೆಲ್ಲರೂ ದೊಡ್ಡ ಸಾಹುಕಾರ ಮಂದಿ, ಊರು ಕಟ್ಟಿ ಬೆಳೆಸಿದವರು ಅಂತ ಮಂದಿ ಅದರ. ಅವ್ರಿಗೆ ಎದುರು ಹಾಕೊಂಡ್ರೆ ಹೆಂಗ್ ಗೊತ್ತು, ಅವು ಯಾವ ಪೊಲೀಸ್ ಕೇಸ್ ಆಗಲಿಲ್ಲ, ಏನಾಗಲಿಲ್ಲ. ಮತ್ತು ಒಳ್ಳೆ ತಾವು ಊರಿಗೆ ಹೋದ್ರ ಅವ್ರು ಇಲ್ಲೇ ಕುಷ್ಟಗಿ ಬಲ್ಲಿ ಅದ್ಯಾವುದು ಯಲಬುರ್ಗಿ ಅಂತ ಬರ್ತದೆ ಆ ಊರವ್ರವ್ರು. ಅಲ್ಲಿ ಹೋದ್ರೆ ಅವರು ನಮಗಂತೂ ಮಠದಲ್ಲಿಂದ ಉಚ್ಚಾಟನೆ ಮಾಡಿಬಿಟ್ರು. ನಮ್ಗೆ ಆಸ್ತಿ ಪಾಸ್ತಿ ಒಂದಿಷ್ಟು ಏನಾರ ಕೊಡ್ರಿ ಮಾಡ್ಕೊಂಡು ತಿಂತೀವಿ ಅಂತಂದ್ರೆ, ನೀನು
ಸ್ವಾಮೀಜಿಯಾಗಿ ಹೋಗಿದ್ವಿ, ನೀನು ಉಳ್ದಾರ ಹರಿದ ಕಳಿಸ್ಬಿಟ್ಟಿವಿ, ನಾವು ಉಳಿದ ಆಸ್ತಿ ಎಲ್ಲ ಅಣ್ತಂಬರು ಹಂಚ್ಕೊಂಡಿವಿ, ನಾವು ಅದ್ರಾಗ ಏನು ಕೊಡಲ್ಲ ಅಂದ್ಬಿಟ್ರು. ಕೊಡಲ್ಲ. ಅವಾಗ ಏನಾಯ್ತು, ಮತ್ ಇನ್ನೇನೊಳಗೆ ಈ ಕಡೆ ಇದಕ್ಕೂ ಆಗಲಿಲ್ಲ, ಆ ಕಡೆ ಅದಕ್ಕೂ ಆಗಲಿಲ್ಲ. ನಾವು ಹೆಂಗಿರ್ಬೇಕನ್ನೋದನ್ನು ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಹೆಂಗೆಂಗೋ ಆದೆವು, ಏನು ಮಾಡ್ಬೇಕು ತಿಳಿಲಾರ್ದು ಮತ್ತೇನು ಮಾಡಿದ್ರು, ಕೊಪ್ಪಳ ಮಠದಾಗ ಹೋಗಿ ಸೇರ್ಕೊಂಡ್ಬಿಟ್ರು. ಕೊಪ್ಪಳ ಮಠದಾಗ ಏನು ದಿನ ಅಡಿಗೆ ಊಟ ಎಲ್ಲರಿಗೆ ಕೊಡ ಉಣಸೋದು ತಿನ್ಲಕ್ಕ ಅಲ್ಲೇನು ಕಡಿಮೆ ಇಲ್ಲ, ಎಲ್ಲರಿಗೂ ಪ್ರಸಾದ ಇರ್ತದೆ. ಅಲ್ಲಿ ಹೋಗಿ ಎಲ್ಲೋ ಒಂದು ಮಠದಾಗ ಸೇರಿ ಯಾವುದೋ ಒಂದು ರೂಮ್ನಾಗ ಇಳಿದು ಏನು ಮಾಡಿಬಿಟ್ರು, ಕೊನೆಯ ದಿನಗಳು ಅತ್ಯಂತ ಮಧ್ಯ ವಯಸ್ಸಿನಾಗ ಮಧ್ಯ ವಯಸ್ಸಿನಾಗ ಸೇಮ್ ನನ್ನಂಗೆ ಕಾಣ್ತಿದ್ರು ಅವರು. ನನ್ಕಿಂತ ಚಲೋ ಕೆಂಪ ಸ್ಮಾರ್ಟ್ ಇದ್ರು, ನನ್ನ ವಯಸ್ಸಿನವರೇ ಇದ್ರು. ಒಂದು ಸ್ವಲ್ಪ ದಿವಸ ಒಂದು 4-5 ವರ್ಷ ಇರೋದ್ರಾಗೆ ಮನಸ್ಸನ್ನೋದು ಸತ್ತು ಹೋದ್ಮೇಲೆ ಈ ಸ್ಥೂಲ ಶರೀರ ಬದುಕೋದು ಬಹಳ ಕಷ್ಟ. ಏನೋ ಒಂದು ರೀತಿ ಒಳಗೆ ಜಾಯಿಂಡೀಸ್, ಕಾಮಣಿ, ಇವು ಏನೇನೋ ಜಡ್ ಸೇರ್ಕೊಂಡ್ಬಿಟ್ಟು ಅವ್ರು ಜೀವನೋತ್ಸಾಹ ಕಳ್ಕೊಂಡಂಥ ವ್ಯಕ್ತಿಗೆ ಏನು ಚಿಕಿತ್ಸೆ ಕೊಟ್ಟರು ಸರಿ ಹೋಗಂಗಿಲ್ಲ. ಅವರು ಇಹಲೋಕ ಯಾತ್ರೆ ಮುಗಿಸ್ಬಿಟ್ರು. ಅಂದ್ರೆ ಏನಾಗ್ತದಂದ್ರೆ, ಇರಬೇಕಾದ ರೀತಿಯಲ್ಲಿ ಇರಲಿಲ್ಲ ಅಂತಂದ್ರೆ ಬಂಧನ ಆಗ್ತದ. ನಮಗೇನು ಆ ಸ್ವಾಮೀಜಿ ಬಗ್ಗೆ ಇಲ್ಲಿ ಹೇಳ್ಬೇಕನ್ನೋದು ಏನು ಇದು ಇಲ್ಲ, ಅದೇನು ಇಲ್ಲಿ ವಾಸ್ತವಿಕ ಅಲ್ಲ. ಆದರೂ ಸಹಿತ ಆ ಜೀವಂತ ಉದಾಹರಣೆ ಕಣ್ಣೆದರೆ ನಾವು ವಿಶೇಷಣ ಮಾಡಿಕೊಂಡೆವು, ವಿಶೇಷ ಚೇತನ ಆಗಿ ವಿಶೇಷಣವನ್ನ ಮಾಡಿಕೊಂಡೆವು. ಯಾವುದು ನಮ್ಮಿಂದ ದೂರ ಇರಬೇಕು, ಯಾವುದನ್ನ ನಾವು ದೂರ ಇಟ್ಟು ನೋಡಬೇಕು, ಅದನ್ನು ಬಿಟ್ಟು ದೂರ ಇಟ್ಟು ನೋಡೋದ್ರ ಬದಲಿ ಅದರೊಳಗೆ ಹೊಕ್ಕೊಂಡು ಅದರೊಳಗೆ ಸೇರ್ಕೊಂಡು ನಮ್ಮೊಳಗೆ ಅದರೊಳಗೆ ನಾವು ಬೆರೆತು ವಿಶಿಷ್ಟ ಆದೆವು ಅಂತಂದ್ರೆ ಏನ್ ಪರಿಸ್ಥಿತಿ ಆಗ್ತದಂದ್ರೆ ಇಂಥ ಆಗಿಬಿಡ್ತಾವ. ಇದಕ್ಕಿನ ಸರಳ ಸ್ವಚ್ಛ ಹೆಂಗೆ ಹೇಳ್ಬೇಕು ಹೇಳ್ರಿ, ಮತ್ತಿನ ಏನಾರ ಹೇಳ್ಬೇಕ? ಅದಕ್ಕೆ ಅಂತಃಕರಣ ಏನ್ ಮಾಡಬೇಕು, ನಮ್ಮನ್ನ ನಾವು ದೂರ ಇಟ್ಟುಕೊಂಡು ಅದನ್ನ ನಾವು ಸಾಕ್ಷಿಯಾಗಿ, ನಮ್ಮನ್ನು ನಾವು ಸಾಕ್ಷಿಯಾಗಿ ದೃಷ್ಟ ಆಗಿ ಅದನ್ನ ನಮ್ಮ ದೃಶ್ಯವನ್ನಾಗಿ ಮಾಡಿಕೊಂಡು ಆ ದೃಶ್ಯವನ್ನ ಘಟದೃಷ್ಟ, ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ ಅಂತಃಕರಣದ ದೃಷ್ಟ ಅಂತಃಕರಣವನ್ನ ಅಂತಃಕರಣದ ಭಿನ್ನವಾಗಿ ವೀಕ್ಷಿಸಿದರೆ ಏನಾಗ್ತದ, ಉಪಾಧಿ ಉಪಹಿತ ಚೇತನಗಳಾಗಿರ್ತಾವ. ಅಂತಃಕರಣ ಉಪಾಧಿ ಆಗಿರ್ತದ, ಅಂತಃಕರಣ ತಾನು ಏನಾಗಿರ್ತಾನ, ಉಪಹಿತ ಚೇತನ ಅಂತಂದ್ರೆ ಅದರಿಂದ ಭಿನ್ನವಾಗಿರ್ತಾನ. ಉಪಾಧಿ ಉಪಹಿತ ಚೇತನ ಆಗಿರ್ತಾನ. ಅದು ಮಾಡ್ಕೊಳ್ಳಾರ್ದೆ ಅದರೊಳಗೆ ಬೆರೆತು ತಾನು ವಿಶೇಷ ಚೇತನನಾಗಿ ಅಂತಃಕರಣವನ್ನ ತನ್ನೊಳಗೆ ಏನ್ ಮಾಡ್ಕೊಂಡ ವಿಶೇಷಣ ಮಾಡಿಕೊಂಡು ಅವೆರಡರದ್ದು ಕಾಂಬಿನೇಷನ್ಗೆ ಏನಂತಾರೆ, ವಿಶಿಷ್ಟ ಅಂತಾರೆ. ಎರಡೂ ಮಿಕ್ಸ್ ಆಗಿರ್ತದೆ. ಆ ವಿಶಿಷ್ಟ ಆಗಿದ್ದಕ್ಕೆ ವಿಶೇಷ ಚೇತನ ಮತ್ತು ವಿಶೇಷಣ ಎರಡು ಬೆರ್ತದಕ್ಕೆ ವಿಶಿಷ್ಟ ಅಂತಾರ. ತಾವು ವಿಶಿಷ್ಟ ಆಗಿದ್ದಕ್ಕೆ ಏನಾಗ್ಲಿಕ್ಕತ್ತದ, ಇಲ್ಲಿ ಅಜ್ಞಾನದ ಬಂಧನ ಅಂದ್ರೆ ದುಃಖ, ಚಿಂತೆ, ಭಯ ಇವೆಲ್ಲ ಯಾಕೆ ಆಲಕತ್ತಾವ ಅಂದ್ರೆ ಇದಕ್ಕೆ ಆಲಕತ್ತಾವ. ಏನ್ ಮಾಡ್ಬೇಕು, ಇದಕ್ಕಿಂತ ಮತ್ತೆ ಹೆಂಗ್ ತಿಳಿಸಿ ಹೇಳ್ಬೇಕು, ಸರಳ ಹೆಂಗ್ ಮಾಡ್ಬೇಕು, ಇದನ್ನು ಅರ್ಥ ಆಗ್ಯದ್ರಿ? ದುಃಖ, ಭಯ, ಚಿಂತೆ ಯಾಕೆ ಆಲಕತ್ತಾವ ಅಂದ್ರೆ ಉಪಾಧಿ ಮಾಡ್ಕೊಳ್ಳೋದ್ರ ಬದಲಿ ವಿಶೇಷಣ ಮಾಡ್ಕೊಂಡಿವಿ. ಉಪಹಿತ ಚೇತನ ಆಗೋದ್ರ ಬದಲಿ ವಿಶೇಷ ಚೇತನ ಆಗಿದ್ದಕ್ಕೆ ದುಃಖ, ಭಯ, ಚಿಂತೆ, ಜನ್ಮ ಅಸಾರ್ಥಕ ಆಗ್ಲಿಕ್ಕತ್ತದ, ಬಂಧನಕ್ಕೊಳಗಾಗ್ತಾ ಇದ್ದೀವಿ. ಮತ್ ನೆಕ್ಸ್ಟ್ ಮೋಕ್ಷಕ್ಕೆ 4 ಕಾರಣ. ಇದಕ್ಕೆ 4 ಕಾರಣ ಆಯ್ತು. 4 ಕಾರಣ ಏನಂತಂದ್ರ ಉಪಹಿತ ಚೇತನ ಸ್ವರೂಪ ಆಗಲಾರದ್ದಕ್ಕೆ, ಮತ್ತ ಆಗಿಲ್ಲಂದ್ರೆ ಏನಾಗಿವಿ, ವಿಶೇಷ ಚೇತನ ಸ್ವರೂಪ ಆಗಿದ್ದಕ್ಕೆ ನಾವು ಆಗಿದ್ದು, ಮತ್ತ ಅಂತಃಕರಣವನ್ನ ಉಪಾಧಿ ಮಾಡಿಕೊಳ್ಳಲಾರದ್ದಕ್ಕೆ
ಮತ್ತೆ ಏನ್ ಮಾಡ್ಕೊಂಡಿವಿ? ಅಂತಃಕರಣವನ್ನ ವಿಶೇಷಣ ಮಾಡಿಕೊಂಡಿದ್ದಕ್ಕೆ. ಈ ರೀತಿ 4 ಕಾರಣಗಳ ಕಾರಣ ಅಜ್ಞಾನದ ಬಂಧನ ಉಂಟಾಗಿ ಏನಾಗ್ಯದ? ದುಃಖ, ಭಯ, ಚಿಂತೆ ಆಗ್ಯದ. ಸಚ್ಚ ಅರ್ಥ ಆಗ್ಯದ್ರೆ ಇನ್ನ ಯಾರಿಗಾರ ಏನಾರ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ, ಸುಮ್ಮ ಗಪ್ಪ ಕುಂದ್ರಬೇಡ್ರಿ. ತಿಳಿದದ ಮುಂದೆ ಹೋಗಮು ಅಂತ ಹೇಳ್ರಿ, ತಿಳಿದಿಲ್ಲ ಅಂದ್ರೆ ಮತ್ತೊಂದ್ಸಾರಿ 10 ಸಾರಿ ತಿಳ್ಕೋರಿ. ಉಳಿದವರೆಲ್ಲ ಏನಾಗ್ಯದ? ತಿಳದ. ನನ್ ಜಬರ್ದಸ್ತಿಗೆ ಏನ್ ಅನ್ಲಕ್ ಹೋಗ್ಬೇಡ್ರಿ. ನಿಮ್ಗೆ ತಿಳಿದ್ರೆ ತಿಳಿದಿಲ್ಲ ಅಂದ್ರೆ ಇನ್ನ ಚರ್ಚೆ ಮಾಡ್ರಿ, ಇನ್ನ ಚರ್ಚೆ. ಇವು 4 ಪಾಯಿಂಟ್ ಬಂಧನಕ್ಕೆ ಕಾರಣ ಆಗ್ಯಾವ. ಮತ್ತೆ ಅಜ್ಞಾನದ ಬಂಧನ ಅದು. ಈಗ ಜ್ಞಾನದ ಮೋಕ್ಷ ಪ್ರಾಪ್ತಿ. ಜ್ಞಾನದ ಮೋಕ್ಷ ಪ್ರಾಪ್ತಿ ಅಂತಂದ್ರೆ ಇದು ಮೋಕ್ಷದಿಂದ ಏನಾಗ್ತದ? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಇಲ್ಲಿ 4 ಕಾರಣ ಏನಾಗ್ಯದ? ಆನಂದ ಯಾಕಾಗ್ತದಪ್ಪ ಅಂತಂದ್ರೆ ಉಪಹಿತ ಚೇತನ ಸ್ವರೂಪ, ಸಾಕ್ಷಿ ಸ್ವರೂಪ ಆಗಿರುವುದರಿಂದ ಆನಂದ ಆಗ್ತದೆ. ಮತ್ತೆ ಅಂತಃಕರಣವನ್ನ ಉಪಾಧಿ ಮಾಡಿಕೊಂಡಿದ್ದಕ್ಕೆ, ಅಂತಃಕರಣವನ್ನು ಉಪಾಧಿ ಮಾಡಿಕೊಂಡಿದ್ದಕ್ಕೆ ಏನಾಗ್ಲಿಕ್ಕತ್ತದ? ಆನಂದ ಆಗ್ಲಿಕ್ಕತ್ತದ. ಮತ್ತೆ ವಿಶೇಷ ಚೇತನ ಸ್ವರೂಪ ಆಗಿಲ್ಲ. ಆಗಲಾರದ್ದಕ್ಕೆ, ವಿಶೇಷ ಚೇತನ ಸ್ವರೂಪ ಆಗಲಾರದ್ದಕ್ಕೆ ಕಟ್ಕೊಂಡು ಹೆಂಡತಿ ತಾಯಿ ಎಲ್ಲರೂ ಮನೆಯಾಗಿದ್ದ ಹೊತ್ನಾಗ ಹೆಂಡತಿ ಏನಂತ ಟ್ರೈ ಮಾಡ್ತಿರ್ತಾಳ? ಅವನಿಗೆ ವಿಶೇಷ ಚೇತನ ಮಾಡಿ ತಾನು ವಿಶೇಷಣ ಆಗ್ಬೇಕಂತ ಪ್ರಯತ್ನ ಮಾಡ್ತಿರ್ತಾಳ. ಅಕ್ಕಿ ಹೇಳ್ದಂಗೆ ಕೇಳಂಗೆ ಮಾಡ್ಕೋಬೇಕಂತಿರ್ತಾಳ. ಅಕ್ಕಿ ಹೇಳ್ದಂಗೆ ಕೇಳಿದ್ರೆ ಆಕಿ ಏನ್ ದೊಡ್ಡ ಅನುಭವಿ ಇರ್ತಾಳ? ಏನಿರ್ತಾಳ? ಸ್ವಾರ್ಥಿ ಇರ್ತಾಳ. ಸಣ್ಣಕ್ಕೆ ಏನು ಬುದ್ಧಿ ಇರಂಗಿಲ್ಲ. ಸಣ್ಣ ಹೆಣ್ಮಗಳಕ್ಕಿ. ತಾಯಿಗಿದ್ದ ಅನುಭವ ಆಕಿ ಇರ್ತದೇನ್ರಿ? ಆಕಿ ಬರೇ ತಂದೆ ಒಂದು ತನ್ನ ಕೆಪಾಸಿಟಿ ಏನಿರ್ತದ ಅಷ್ಟೇ. ಸಣ್ಣ ಹುಡುಗಿ ಬುದ್ಧಿ ಇರ್ತದ. ಆಕಿ ನಾನು ಹೇಳ್ದಂಗೆ ನಾನು ಗಂಡ ಕೇಳ್ಬೇಕು ಅಷ್ಟೇ ಆಕಿ ತಲೆಯಾಗಿರ್ತದ. ಅದೇನಾಯ್ತು? ವಿಶೇಷ ಚೇತನ ಸ್ವರೂಪ ಆಗದಿದ್ದಕ್ಕೆ ಏನಾಗ್ತದ? ಆಕಿ ಸಂಕಟ ಆಗ್ತದ. ಆದ್ರೆ ಇವ ಆನಂದವಾಗಿರ್ತಾನೆ. ಅಕಸ್ಮಾತ್ ಇವ ಏನರೇ ವಿಶೇಷ ಚೇತನ ಆಗಿಬಿಟ್ಟ, ಆಕಿ ಹೇಳ್ದಂಗೆ ಕೇಳಿದ್ನು ಅಂತಂದ್ರೆ ಅಲ್ಲೇನಾಗ್ತದ? ಆಕಿದ ಸಣ್ಣ ಬುದ್ಧಿ ಏನ್ ಮಾಡ್ತದ? ಇಡೀ ಮನಿ ಹಾಳು ಮಾಡಿಬಿಡ್ತದ. ಇಡೀ ಮನಿ ಹಾಳು ಮಾಡ್ತದ. ಆಕಿ ಇಲ್ಲಿಂತ ಏನ್ ಮಾಡ್ಬಿಡ್ತಾಳ? ಬಾಕಿ ನಾಲೆಜ್ ಇರಲ್ಲ ಅಷ್ಟೊಂದು. ಇದ್ದ ನಾಲೆಜ್ನಾಗೆ ಎಲ್ಲ ಓಸು ಮಂದಿಗೆ ಆಟ ಆಡಿಸಿ ಓಸು ಮಂದಿಗೆ ತೊಂದರೆ ಕೊಡ್ತಾವ. ಹಿಂಗಾಗಿ ಅದಕ್ಕೇನ್ ಮಾಡ್ಬೇಕು ನಾವು? ವಿಶೇಷ ಚೇತನ ಸ್ವರೂಪ ಆಗ್ಲಾರ್ದಂಗ ಆಗ್ಬೇಕು. ಜೀವ ಸ್ವರೂಪ ಆಗಬಾರ್ದು. ನಮ್ಮದು ನಾಲೆಜ್ ಬ್ಯಾಲೆನ್ಸ್ನಾಗ ಇಟ್ಕೊಂಡು ಹೋಗ್ಬೇಕು. ಮತ್ತಿನ್ನೇನು? ಅಂತಃಕರಣವನ್ನ ವಿಶೇಷಣ ಮಾಡ್ಕೊಳ್ಳಾರ್ದಕ್ಕ ಮೋಕ್ಷ. ಮಾಡ್ಕೊಳ್ಳಾರ್ದಕ್ಕ ಅಂತಃಕರಣವನ್ನ ವಿಶೇಷಣ ಮಾಡ್ಕೋಬಾರ್ದು. ಅದನ್ನ ತಲೆ ಮೇಲೆ ಇಟ್ಟು ಏರ್ಸ್ಕೊಂಡು ಕುಂದಿರಬಾರ್ದು. ಸುಖ ದುಃಖ ಎಲ್ಲ ಇದರಿಂದ ನನಗೆ ಆಗ್ತದ, ಎಲ್ಲ ಇದ್ರ ಕೈಯಾಗೆ ನಂದು ಆದ ಅಂತೇಳಿ ಅದನ್ನ ತಲೆ ಮೇಲೆ ಏರ್ಸ್ಕೊಂಡು ಕೂತ್ರಿ ಬಂತ ಫಜಿತಿ. ಅದಕ್ಕೆ ನೀವು ಆನಂದವಾಗಿರ್ಬೇಕಾದ್ರೆ ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲೆಲ್ಲಿ ಇದ್ದು ಯಾರ್ಯಾರು ಏನೇನ್ ಮಾಡ್ಬೇಕು ಅದು ಮಾಡ್ತಿರ್ಬೇಕು. ನೀವು ಸಾಕ್ಷಿಯಾಗಿ ನೋಡ್ತಿರ್ಬೇಕು. ಎದ್ರಾಗೂ ಬೆರಿಲಕ್ಕೆ ಹೋಗ್ಬಾರ್ದು. ಆ ಕಡೆ ತಂದೆ ತಾಯಿ ಅಂತೇಳಿ ಅದ್ರಾಗ ಬೆರ್ತ್ರಿ, ಅದನ್ನೂ ಸಮಸ್ಯೆ. ಹೆಂಡ್ರ ಮಕ್ಕಳತ್ತ ಇದ್ರಾಗ ಬೆರ್ತ್ರಿ, ಇದನ್ನೂ ಸಮಸ್ಯೆ. ನಾವು ಹೆಂಗಿರ್ಬೇಕು? ಅದೆಲ್ಲದರಿಂದ ಭಿನ್ನವಾಗಿ ಸಾಕ್ಷಿಯಾಗಿ ನಮ್ಮ ಕರ್ತವ್ಯ ಏನದ ಮಾಡಿ ನಡಿ ಅನ್ಬೇಕಷ್ಟೇ. ಈ ರೀತಿ ನಾವು 4 ಕಾರಣ ಉಪಹಿತ ಚೇತನ ಸ್ವರೂಪ ಆಗಿದ್ದಕ್ಕೆ ನಮ್ಗೆ ಪರಮಾನಂದ ಪ್ರಾಪ್ತಿ ಆಗ್ತದ.
ನಾವು ವಿಶೇಷ ಚೇತನ ಸ್ವರೂಪ ಆಗಲಾರದ್ದಕ್ಕೆ ನಾವು ಪರಮಾನಂದ ಪ್ರಾಪ್ತಿ ಹೊಂದೀವಿ. ಮತ್ತೆ ಅಂತಃಕರಣವನ್ನ ಉಪಾಧಿ ಮಾಡಿಕೊಂಡಿದ್ದಕ್ಕೆ, ಅದನ್ನ ನಮ್ಮಿಂದ ಭಿನ್ನವಾಗಿಟ್ಟು ನೋಡ್ತಾ ಇರೋದಕ್ಕ, ಮತ್ತೆ ಅಂತಃಕರಣವನ್ನ ವಿಶೇಷಣ ಮಾಡಿಕೊಳ್ಳಲಾರದ್ದಕ್ಕೆ ನಮ್ಗೇನಾಗ್ಲಕತ್ತದ, ಪರಮಾನಂದ ಪ್ರಾಪ್ತಿ ಆಗ್ಲಕತ್ತದ. 8 ಪಾಯಿಂಟ್ ಗೊತ್ತಾಯ್ತ್ರ? ಸಾರೇ ಚೆಲ್ಲದೆ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಲ್ಲ. ನಮಗ ಆನಂದ ಯಾಕಾಯ್ತು, ಸುಖ ಯಾಕಾಯ್ತು, ಅದಕ್ಕ ಸುಖ, ಬಂಧನ, ಆನಂದ, ಏನು ಇವು ಮೋಕ್ಷ, ಇವೆಲ್ಲ ಶಬ್ದಗಳು ಸರಿಯಾಗಿ ಅರ್ಥ ತಿಳ್ಕೊಂಡಿದ್ರಿ ಅಂತಂದ್ರ ನಮಗೇನಾಯ್ತು, ಬಂಧನ ಯಾಕಾಯ್ತು, ಆನಂದ ಯಾಕಾಯ್ತು ಅನ್ನೋದಕ್ಕೆ 4 ಪಾಯಿಂಟ್ಗಳು ಬಿಚ್ಚಿ ಹೇಳ್ಯಾರ. ಮುಂದೆ ಈ 8 ಪಾಯಿಂಟ್ಗಳು ಮೋಕ್ಷಕ್ಕ 4 ಕಾಲಿದ್ದಂಗ, ಮೋಕ್ಷ ಎಂಬ ಮಂಚಕ್ಕ 4 ಕಾಲಿದ್ದಂಗ. ಯಾವು? ಒಂದು ಬಂಧನ ಎಂಬುದೊಂದು ಮಂಚ, ಒಂದು ಮೋಕ್ಷ ಎನ್ನುವುದೊಂದು ಮಂಚ. ಅದಕ್ಕೆ 4 ಕಾಲದವ, ಇದಕ್ಕೆ 4 ಕಾಲದವ. ಆ ಕಾಲುಗಳು ಎಂತ ಕಾಲಿದ್ರೆ ಏನಾಗ್ತದ ಮ್ಯಾಲ ಕೂತವನ ಪರಿಸ್ಥಿತಿ ಅನ್ನೋದು ಈಗ ನಿಮಗೆ ಗೊತ್ತಾಗ್ಬಿಡ್ತೈತಿ. ಮುಂದೋಗೋಣ. ಏನಾರ ಡೌಟ್ ಅದ? ಅದನ್ನ ದೃಶ್ಯ ಮಾಡಿಕೊಂಡು ತಾನು ದೃಷ್ಟ ಆಗಬೇಕೇ ಹೊರತು ಅದನ್ನ ವಿಶೇಷಣ ಮಾಡಿಕೊಂಡು ತಾನು ವಿಶೇಷ ಆಗಬಾರದು. ಅದು ಆದರೆ ಬಂಧನಕ್ಕೊಳಗಾಗ್ತೀವಿ. ತಾನು ಉಪಹಿತ ಚೇತನ ಆಗಿ ಅದನ್ನ ಉಪಾಧಿ ಮಾಡ್ಕೋಬೇಕು. ಅದಕ್ಕೆ 4ನೇ ತರಂಗ ಶ್ರೀ ವಿಚಾರ ಸಾಗರ 201ನೇ ವಿಷಯಾಂಕ 116ನೇ ದೋಹ. ಶಿಷ್ಯನ ಪ್ರಶ್ನೆ ಏನು ಪ್ರಶ್ನೆ ಆದಪ್ಪ ಅಂತಂದ್ರೆ, ಆಭಾಸ ಮತ್ತು ಕೂಟಸ್ಥನ ಪ್ರತೀತಿಯಲ್ಲಿ ಒಂದೇನಾದರೂ ಕ್ರಮ ಅಂತ ಆದೋ, ಕ್ರಮ ಇಲ್ಲೋ ಅಂತ ಕೇಳ. ಆ ಪ್ರಶ್ನೆಗೆ ಉತ್ತರ ಸದ್ಗುರುನಾಥ ಹೇಳ್ತಾ ಹೋಗ್ತಾ ಇದ್ದಾನೆ. ಆ ಪ್ರಶ್ನೆಯ ಉತ್ತರದಲ್ಲಿ ಮೋಕ್ಷದ ಅನುಭವ ಅದು ಹೆಂಗ್ ಮಾಡ್ಕೋಬೇಕು ಅನ್ನೋದು ಸ್ಪಷ್ಟ 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 ತಿಳಿಯಾಗಿ ತಿಳಿಸ್ಲಕತ್ತಾನ. ಈಗೇನ್ ಮಾಡ್ರಿ, ಅವು 8 ಪಾಯಿಂಟ್ಗಳು 2 ನಿಮಿಷನೊಳಗ ಚರ್ಚೆ ಮಾಡಿ ಒಬ್ರಿಗೊಬ್ರು ಗಟ್ಟಿ ಮಾಡ್ಕೊಡ್ರಿ. ಬರೀ ನನ್ನ ಬಾಯಿಲೆ ಕೇಳಿರಿ, ಉಳಿದವರೆಲ್ಲ ಗಪ್ ಕೂತಿರಿ. ಆ 8 ಪಾಯಿಂಟ್ಗಳು ಇನ್ನೊಂದ್ಸಾರಿ ಮೆಲ್ಕ್ ಹಾಕ್ರಿ. ಪಟ 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 ಹೇಳ್ರಿ, ಮುಂದೋಗೋಣ. ಜಲ್ದಿ ಜಲ್ದಿ. ಉಪಹಿತ ಚೇತನ ಸ್ವರೂಪ ಆಗದೇ ಇರುವುದಕ್ಕೆ ಸಾಕ್ಷಿಯಾಗದೇ ಇರುವುದಕ್ಕೆ ಎರಡನೇದ್ದು ಅಂತಃಕರಣವನ್ನ ಉಪಾಧಿ ಮಾಡಿಕೊಳ್ಳದೇ ಇರುವುದರಿಂದ. ಮೂರನೇದ್ದು ವಿಶೇಷ ಚೇತನ ಸ್ವರೂಪ ಆಗಿರುವುದರಿಂದ ವಿಶೇಷ ಚೇತನ ಸ್ವರೂಪ ಆಗಿದ್ದರಿಂದ. ಅಂತಃಕರಣವನ್ನ ವಿಶೇಷಣ ಮಾಡಿಕೊಂಡಿರುವುದರಿಂದ, ಅಂತಃಕರಣ ಮಾಡಿರೋದ್ರಿಂದ ಇವೆಲ್ಲ ಬಂಧನ ಕಾರಣಗಳು. ಮಾರ್ಕಾಯ್ತು. ಈ ಕಡೆ ಸಾಕ್ಷಿ ಸ್ವರೂಪ ಆಗಿರುವುದು, ಉಪಹಿತ ಚೇತನ ಸ್ವರೂಪ ಆಗಿರುವುದರಿಂದ ಅಲ್ಲಿ ಆಗ್ಲಾರದೈತಿ, ಇಲ್ಲಿ ಆಗಿದ್ದೈತೆ. ಸರಿ ಸರಿ.
ಉಪಯುಕ್ತ ಚೇತನ ಸ್ವರೂಪ ಆಗಿರೋದನ್ನ ಸಾಕ್ಷಿ ಸ್ವರೂಪ ಆಗಿದ್ರಿ. ಎರಡನೇದು ಅಂತಃಕರಣವನ್ನ ಉಪಾಧಿ ಮಾಡಿಕೊಂಡಿದ್ದು. ಮೂರನೇದ್ದು ವಿಶೇಷ ಚೇತನ ಸ್ವರೂಪ ಆಗಲಾರದಕ್ಕೆ. ನಾಲ್ಕನೇದು ಅಂತಃಕರಣವನ್ನ ವಿಶೇಷ ಮಾಡಿಕೊಳ್ಳಲಾರದಕ್ಕೆ. ಎಲ್ಲಾರು ಬರ್ಕೊಂಡ್ರಿ? ಬರ್ಕೊಂಡ್ರಿ. ಹೇಳ್ರು ಎಲ್ಲಾರು ಒಂದೊಂದ್ಸಲ ಹೇಳ್ಬಿಡ್ರಿ. ಬಹಳ ಇಂಪಾರ್ಟೆಂಟ್ ಅದ ಇದು ಪಾಯಿಂಟ್ಸ್. ಇಡೀ ವಿಚಾರ ಸಾಗರದಾಗ ಇವು 8 ಪಾಯಿಂಟ್ ಬಹಳ ಮುಖ್ಯ ಅದಾವ. ಎಲ್ಲರಿಗೂ ಬರ್ಬೇಕು ಇದು ಹೇಳಕ್ಕ. ಬಂಧನಕ್ಕೆ ಕಾರಣ ಉಪಯುಕ್ತ ಚೇತನ ಸ್ವರೂಪ ಆಗದಿದ್ದಕ್ಕೆ ಒಂದನೇದು. ಎರಡನೇದು ಅಂತಃಕರಣವನ್ನು ಉಪಾಧಿ ಮಾಡಿಕೊಳ್ಳದ ಕಾರಣ. ಮೂರನೇದು ವಿಶೇಷ ಚೇತನ ಸ್ವರೂಪ ಆಗದಿದ್ದಕ್ಕೆ. ನಾಲ್ಕನೇದು ಅಂತಃಕರಣವನ್ನು ಆಗಿರುವುದರಿಂದ ವಿಶೇಷ ಚೇತನ ಸ್ವರೂಪ ಆಗಿರುವುದರಿಂದ ಆಗಿರುವುದರಿಂದ ಅಲ್ಲ ಆಗಿದ್ದಕ್ಕೆ. ಆಗಿದ್ದಕ್ಕೆ. ನಾಲ್ಕನೇದು ಅಂತಃಕರಣವನ್ನು ವಿಶೇಷಣ ಮಾಡಿಕೊಂಡಿದ್ದಕ್ಕೆ. ಬೆರೆಯುವುದು ಬೆತ್ತರಕ್ಕೆ. ಇನ್ನು ಮುಖ್ಯತ್ವ ಅಂತಂದ್ರೆ ಇದು ವಿರುದ್ಧ ಸರಲ್ಲ. ಉಪಯುಕ್ತ ಚೇತನ ಸ್ವರೂಪ ಆಗದಿದ್ದಕ್ಕೆ ಆಗಿದ್ದಕ್ಕೆ ಮೋಕ್ಷ. ಅಂತಃಕರಣ ಉಪಾಧಿ ಮಾಡಿಕೊಳ್ಳುವುದಕ್ಕೆ ಮೋಕ್ಷ. ವಿಶೇಷ ಚೇತನ ಸ್ವರೂಪ ಆಗದಿದ್ದಕ್ಕೆ ಮೋಕ್ಷ. ಅಂತಃಕರಣವನ್ನು ವಿಶೇಷಣ ಮಾಡಿಕೊಳ್ಳದಿರುವುದಕ್ಕೆ ಮೋಕ್ಷ. ನೆಕ್ಸ್ಟ್ ಮತ್ತೊಬ್ರು ಹೇಳ್ರಿ. ಹಂಗೆ ಯಾಕೆ ಕೊಡುತ್ತದೆ? ಅಜ್ಞಾನವೇ ಬಂಧನಕ್ಕೆ ಕಾರಣ. ಅಜ್ಞಾನವೆಂದ್ರೆ ಬ್ರಹ್ಮ ಮಿಥ್ಯ ಜಗತ್ ಸತ್ಯ ಅಂತ ಹೇಳಿ ಇದು ಬಂಧನಕ್ಕೆ ಕಾರಣ ಆಗೈತಿ. ಇನ್ನ ಉಪಯುಕ್ತ ಚೇತನ ಸ್ವರೂಪ ಆಗಿರ್ಲಾರದಕ್ಕನ ಬಂಧನ ಆಗ್ತೈತಿ. ಅಂತಃಕರಣವನ್ನ ಉಪಾಧಿ ಮಾಡಿಕೊಳ್ಳಾರದಕ್ಕ. ಎರಡನೇದು ವಿಶೇಷ ಚೇತನವಾಗಿರುವುದಕ್ಕ ದುಃಖ ಉಂಟಾಗ್ತೈತಿ. ನಾಲ್ಕನೇದು ಅಂತಃಕರಣ ಉಪಾಧಿಯನ್ನಾಗಿ ಮಾಡಿಕೊಳ್ಳಾರ್ದ ವಿಶೇಷಣವನ್ನಾಗಿ ಮಾಡಿಕೊಂಡದಕ್ಕ ದುಃಖ ಉಂಟಾಗ್ತೈತಿ. ಜ್ಞಾನದ ಮೋಕ್ಷ ಪ್ರಾಪ್ತಿ ಹೆಂಗ ಆಗೋದ್ ಕಾರಣ ಅಂದ್ರೆ ಒಂದು ಉಪಯುಕ್ತ ಚೇತನ ಸ್ವರೂಪವ ಆಗಿರ್ಬೇಕು. ಇದರಿಂದ ಮೋಕ್ಷ ಪ್ರಾಪ್ತಿ ಆಗ್ತೈತಿ. ಇನ್ನೆರಡನೇದು ಅಂತಃಕರಣವನ್ನ ಉಪಾಧಿಯನ್ನಾಗಿ ಮಾಡಿಕೊಂಡು ಸಾಕ್ಷಿಯಾಗಿರಬೇಕು. ಮೂರನೇದು ವಿಶೇಷ ಚೇತನ ಸ್ವರೂಪ ಆಗ್ಲಾರದಕ್ಕೆ. ನಾಲ್ಕನೇದು ಅಂತಃಕರಣವನ್ನ ವಿಶೇಷಣ ಮಾಡಿಕೊಳ್ಳಾರದಕ್ಕೆ. ದೃಷ್ಟ ಆಗಿ ಅಂತಃಕರಣವನ್ನ ಭಿನ್ನವಾಗಿ ದೃಶ್ಯವಾಗಿ ಮಾಡಿಕೊಂಡು ವೀಕ್ಷಣೆ ಮಾಡಬೇಕು. ಅಂತಃಕರಣವನ್ನು ಸಾಕ್ಷಿಯಾಗಿ ನೋಡ್ಬೇಕು. ನೆಕ್ಸ್ಟ್ ಮತ್ತೆ ಹೇಳಿದ್ರು ಪ್ರಕಾಶ್ ಗಂಡಿ ಅವರು ಬಲ್ಲಾಪುರ ಅವರು ಪಾಡಬಡ ಆಯ್ತು ಇರ್ಲಿ ಬಿಡ್ರಿ. ಆಯ್ತು ಮತ್ ಮುಂದೆ ಹೋಗಮ್ ನಡ್ಸ್ ಸಾಕು. ಅವ್ರವ್ರು ಏನೇನು ಮಾಡ್ತಾರೆ ಏನೋ ಬಿಜಿ ಇರ್ಬೇಕು. ಎಲ್ಲ ತಿಳಿದ
ತಾವಾಗೇ ಹೇಳಿದ್ರೆ ಹೇಳಿ, ಇಲ್ಲ ಅಂತಂದ್ರೆ ಬಿಡಲ್ಲ. ಆಯ್ತು. ಇಲ್ಲ ಯಾರು ತಿಳ್ಕೊಂಡಿದ್ದಿಲ್ಲ ಅಂದ್ರೆ ಆಮೇಲೆ ಚರ್ಚೆ ಮಾಡ್ರಿ. ನಾವ್ ಎದಕ್ಕೆ ಇದು ಮಾಡ್ತೀವಿ ಅಂದ್ರ ನಿಮ್ಮಿಂದ ಜಗತ್ತಿಗೆ ಬೆಳಕಾಗಬೇಕಲ್ಲ. ನೀವು ಸರಿಯಾಗಿ ತಿಳ್ಕೊಂಡ್ರ ಬೇರೆಯವರಿಗೆ ಉಪಯೋಗ ಆಗ್ತದ. ಅದಕ್ಕೆ ನಾವು ಹೇಳೋದು ನೀವು ಉಪಯೋಗ ಮಾಡ್ಕೋಬೇಕು, ಜಗತ್ತಿಗೆ ಉಪಯೋಗ ಆಗಲ್ಲ ಅಂತ ನಾವು ಅಷ್ಟೇ. ನೆಕ್ಸ್ಟ್ ಯಾಕೆ ಬಂಧನ ಆಗ್ತದ, ಯಾಕೆ ಬಂಧನ ಆಗ್ತದ, ಯಾಕೆ ದುಃಖ ಆಗ್ತದ, ಯಾಕೆ ದುಃಖ ಆಗ್ತದ, ಆನಂದ ಅಂದ್ರೆ ಹೆಂಗ ಆಗ್ತದ, ಬರೀ ಈ ಚಿಂತನೆ ಇರ್ಬೇಕು ಒಳಗೆ. ನನಗೆ ದುಃಖ ಯಾಕಾಯ್ತು, ಆನಂದ ಯಾಕಾಯ್ತು, ಆಯ್ತಾಯ್ತು, ಮುಂದೋಗೋಣ. ಆಯ್ತು, ಅವ್ರು ಇಷ್ಟಪಟ್ಟು ಹೇಳಿದ್ರೆ ಹೇಳಲಿ, ಇಲ್ಲಂದ್ರೆ ಜಗತ್ತಿಗೆ ಅವ್ರಲಿಂತ ಬೆಳಕಾಗಬೇಕು ಅಂತ ನಮ್ದು ಗುರು ಸ್ವರೂಪರಾಗಬೇಕು. ಹೇಳಂಗಾಲಿ ಕೇಳಂಗಾಲಿ. ಅದಕ್ಕೆ ನಮ್ಮ ಸಂಶೋಧನೆ ಏನಿರ್ಬೇಕು, ಯಾಕೆ ದುಃಖ ಆಗ್ತದ, ಯಾಕೆ ಚಿಂತೆ ಆಗ್ತದ, ಯಾಕೆ ಭಯ ಆಗ್ತದ, ಇವೆಲ್ಲನೂ ನಮ್ಮೊಳಗೆ ನಡಿಬೇಕು ಸಂಶೋಧನೆಗಳು. ನಡೆದದ್ದಕ್ಕೆ ನಾವು ಕೆಲವೊಂದು ಹೇಳಿದೆವು. ಇದನ್ನು ನೀವು ಮತ್ತೆ ಇನ್ನಷ್ಟು ನೀವು ಸೇರಿಸ್ಬೋದು. ಗುರುಗಳು ಗಪ್ಪು ಕುಂದಿರ್ರಿ ಅಂದೊತ್ನ ನೀವೇನಾರ ಮಾತಾಡ್ಲಕತ್ತೀರಿ ಅಂತಂದ್ರೆ ಬಂಧನ ಆತು. ಮತ್ತೆ ಗುರುಗಳು ಏನಾರ ಕೇಳಿದಾಗ ಗಪ್ಪು ಕೂತ್ರ ಬಂಧನ ಆತು. ಹೌದಾ ಇಲ್ಲ? ದುಃಖ ಯಾಕೆ ಇವೆಲ್ಲ ಕಿರಿಕಿರಿ ಯಾಕೆ ಆಗ್ತಾವ, ಬಂಧನಗಳು ದುಃಖಗಳು ಯಾಕೆ ಆಗ್ತಾವ ಅಂದ್ರೆ ಗಪ್ಪಿರ್ರಪ್ಪ ಎಲ್ಲರೂ ಸ್ವಲ್ಪ ಅಂದ ಗಪ್ಪೇ ಬಿಡ್ಬೇಕು. ಗಪ್ಪಿರು ಅಂದತ್ನಾಗ ಗಪ್ಪ ಆದ್ರ ಮೋಕ್ಷ, ಗಪ್ಪಿರು ಅಂದಾಗ್ಲೂ ಅದ್ರ ಕೂತ್ರೆ ಬಂಧನ. ನಮ್ಮಲ್ಲಿ ಕೆಲವೊಂದ್ ಸಾರಿ ಲೆಕ್ಚರ್ಸ್ ಹೊರಗೆ ಬಂದ್ಬಿಡ್ತಾರೆ. ಗಪ್ಪ ಕೂಡಂದ್ರೆ ಕೂಡಲಾಗೆ ಹುಡುಗರು ಏನ್ ಪಾಠ ಹೇಳ್ಬೇಕು, ಅಲ್ಲಿ ಬಂಧನ ಆಗಿಬಿಡ್ತದ, ಏನ್ ಮಾಡಕ್ಕಾಗಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಕ್ಲಾಸ್ನಾಗ ಹಿಂದಿನ ಮಗಳು ಹೋಗಿ ಕೂತ್ ಬಿಡ್ತೀವಿ. ಯಾವ ಒದರ್ತಾನ ಒದರ್ಲಿ, ಯಾರು ಒದರ್ತ ಗಪ್ಪ ಕೂತ್ ಬಿಡ್ತಾರೆ. ನಾವು ಹೋಗಿ ಹಿಂದ್ ಕೂತೇವಂದ್ರೆ ಗಾಪ್ ಕೂತ್ ಬಿಡ್ತಾರೆ. ಒಂದಿನ 2 ದಿನ ಹಂಗ್ ಮಾಡ್ಬಿಟ್ಟೇವ ಅಂತಂದ್ರೆ 3ನೇ ದಿನ ನೆಟ್ಟಗೆ ಹಾಕ್ತಾರೆ. ಯಾರ್ಯಾರು ನೋಡ್ಬಿಟ್ಟಿರ್ತೀವಿ ನಾವು, ಮಿಸ್ಗಾಡ್ತಿರ್ತಾರ ಅವ್ರು. ಸುಮ್ ಕುಂದಿರ್ದ ಕಾಲರು ಹಿಂದ್ ಹೊಳ್ಳಿ ನೋಡ್ತಿರ್ತಾರೆ. ಪಾಠದ ಕಡೆ ಲಕ್ಷ್ಯ ಇಲ್ಲದ ಹುಡುಗರ್ದು ಒಂದು ಪಟ್ಟಿ ಮಾಡ್ಕೊಂಡು ಹೊರಗೆ ಬಂದ್ಬಿಡ್ತೀವಿ. ಆಮೇಲೆ ಇವ ಒಂದೇನ ಲೀಸ್ಟ್ ತೊಗೊಂಡೋಗ್ಯಾನ, ಮುಂದೆ ಕ್ರಮ ತಗೊಳಂಗದ ಅಂತೇಳಿ ಸುಮ್ಮ ಕಪ್ ಕೊತ್ತು ಬಿಡ್ತಾರೆ. ಇನ್ನೇನ್ ಮಾಡೋದು, ಹಿಂಗಿರ್ತಾವ. ಮತ್ತು ಮಾತಾಡ್ರು ಅಂದಾಗ ಗಪ್ಪು ಕೂತಾರಂದ್ರೆ ಅದನ್ನು ಬಂಧನನೇ ಆಗ್ಬಿಡ್ತದೆ. ಅದಕ್ಕೆ ಉಚಿತ ಅನುಚಿತ ವರ್ತನೆಗಳು ಅಂತಾರೆ. ಗಪ್ಪು ಕೂಡ ಅಂದಾಗ ಗಪ್ಪು ಇರ್ಬೇಕು, ಮಾತಾಡಂದಾಗ ಮಾತಾಡ್ಬೇಕು. ಅದಕ್ಕೆ ಉಚಿತ ವರ್ತನೆ ಅಂತಾರೆ. ಯಾವಾಗ ಮಾತಾಡಬೇಡ ಗಪ್ಪಿರು ಅಂದಾಗ ಮಾತನಾಡಿದರೆ, ಯಾವಾಗ ಮಾತನಾಡು ಅಂದಾಗ ಮೌನ ವಹಿಸಿದರೆ ಅದು ಅನುಚಿತ ವರ್ತನೆ. ಅದು ಅನುಚಿತ ವರ್ತನೆಯಿಂದ ಬಂಧನಕ್ಕೊಳಗಾಗ್ತೀವಿ. ಉಚಿತ ವರ್ತನೆ ಇತ್ತು ಅಂತಂದ್ರೆ ಅದು ನಮಗೆ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತದ, ಆನಂದ ಉಂಟಾಗ್ತದ. ನಾ ಇದು ತಿಳ್ಕೊಂಡೀನಿ, ನಾ ಇದು ಹೇಳಬೇಕು ಅಂತೇಳಿ ಮುಂದೆ ಬರೋಂಥ ಒಂದು ಪ್ರವೃತ್ತಿ ಬೆಳೆಸ್ಕೋಬೇಕು. ನಿಮ್ಲಿಂತ ಮುಂದೆ ಬಹಳ ದೊಡ್ಡ ಕೆಲಸ ಆಗ್ಬೇಕಾಗ್ಯದ. ನೀವು ನೋಡಿದ್ರೆ ಗಪ್ಪು ಕೂತ್ರಿ ಏನ್ ಮಾಡ್ಲಕ್ಕಾಗ್ತದ. ಈಗ ಕಮ್ಮಾರನು ಕಬ್ಬಿಣವನ್ನ ಕೆಂಪಾಗುವ ಹಾಗೆ ಕಾಯಿಸಿದ್ದಾನೆ. ಆಧ್ಯಾತ್ಮ ಸಾಧನೆ ಅಂದ್ರೆ ಏನು? ಈಗ ಹೇಳಿದ್ದು ಇವು 8 ಪಾಯಿಂಟ್ಗಳು ಏನಿವು? ಆಧ್ಯಾತ್ಮ ಸಾಧನೆ. ಇವಕ್ಕೆ ಆಧ್ಯಾತ್ಮ ಸಾಧನೆ ಅಂತಾರೆ. ಆಧ್ಯಾತ್ಮ ಸಾಧನೆ ಎಂದರೇನು ಅಂತ ಪ್ರಶ್ನೆಗೆ ಇವು 8 ಪಾಯಿಂಟ್ಗಳು ಉತ್ತರಗಳು. ಸರಿನಾ? ಏನಿವು 8 ಪಾಯಿಂಟ್ ಏನ್ ಹೇಳಿರಪ್ಪ ಅಂದ್ರೆ, ಬಂಧನದಿಂದ ಮುಕ್ತ ಆಗುವುದು ಹೇಗೆ, ಪರಮಾನಂದ ಪ್ರಾಪ್ತಿ ಮಾಡಿಕೊಳ್ಳೋದು ಹೇಗೆ, ಇದೇ ಆಧ್ಯಾತ್ಮ ಸಾಧನೆ. ಮುಂದೆ ಕರ್ಕೊಂಡು ಹೋಗ್ಲಕತ್ತಾರ ಸಾಧು ನಿಶ್ಚಲ್ ದಾಸರು. ಇಡೀ ವಿಶ್ವದ ಸಕಲ ಜೀವಾತ್ಮರನ್ನ ನಿಮಿತ್ತ ಮಾಡಿಕೊಂಡು ಯಾರಿಗೆ ಕರ್ಕೊಂಡು ಹೊಂಟಾರ ಅವರು? ಮುಂದೆ ತತ್ವದೃಷ್ಟಿ ಮಹಾರಾಜರಿಗೆ ಜೊತೆ ಮುಂದೆ ಕರ್ಕೊಂಡು ಹೋಗ್ಲಕತ್ತಾರ. ಏನಂತ? ಕಮ್ಮಾರನು ಕಬ್ಬಿಣವನ್ನ ಕೆಂಪಾಗುವ ಹಾಗೆ ಕಾಯಿಸಿದ್ದಾನೆ.
ಅಡಿಗಲ್ಲಿನ ಮೇಲೆ ಇಟ್ಟಿದ್ದಾನೆ, ಸುತ್ತಿಗೆಯಿಂದ ಏಟು ಹಾಕುತ್ತಿದ್ದಾನೆ. ಕಮ್ಮಾರನ ಏಟು ಕಬ್ಬಿಣಕ್ಕೆ ಬೀಳುತ್ತದೆಯೋ ಅಥವಾ ಅಗ್ನಿಗೆ ಬೀಳುತ್ತದೆಯೋ? ಅಗ್ನಿನೂ ಅದ, ಕಬ್ಬಿಣನೂ ಅದ. ಅಲ್ಲಿ ಕಾಸಿಟ್ಟನ. ಈಗ ಕಬ್ಬಿಣಕ್ಕೆ ಬೀಳಕತ್ತದ ಅಗ್ನಿಗೆ ಬೀಳಕತ್ತದ ಅಂತ ಕೇಳಕತ್ತಾರ. ಈಗ ಅವ್ರು ಅದಕ್ಕೆ ಏಟ್ ಹಾಕ್ಲಕತ್ತಾನ, ಸುತ್ತಿ ಕಬ್ಬಿಣಕ್ಕೆ ಬೀಳಕತ್ತದ. ಕಬ್ಬಿಣ ಅಂದ್ರೆ ಏನದು? ಅಂತಃಕರಣ. ಕಬ್ಬಿಣ ಅಂದ್ರೆ ಅಂತಃಕರಣ. ಅಗ್ನಿ ಅಂದ್ರೆ ಅದರ ಜೊತೆಗೆ ಬೆರೆತಂತ ಚೇತನ. ವಿಶೇಷ ಚೇತನ. ದೃಷ್ಟಾಂತದೊಳಗೆ ಕಬ್ಬಿಣ ಬೆಂಕಿ, ಸಿದ್ಧಾಂತದೊಳಗ ಬೆಂಕಿ ಅಂದ್ರೆ ವಿಶೇಷ ಚೇತನ, ಮತ್ತ ಕಬ್ಬಿಣ ಅಂತಂದ್ರೆ ಅಂತಃಕರಣ, ವಿಶೇಷಣ. ಅದಕ್ಕೆ ಅವರು ಕಮ್ಮಾರನು ಕಬ್ಬಿಣವನ್ನು ಕೆಂಪಾಗೋ ಹಾಗೆ ಕಾಯಿಸಿದ್ದಾನೆ, ಅಡಿಗಲ್ಲಿನ ಮೇಲೆ ಇಟ್ಟಿದ್ದಾನೆ, ಸುತ್ತಿಗೆಯಿಂದ ಏಟು ಹಾಕುತ್ತಿದ್ದಾನೆ. ಕಮ್ಮಾರನ ಏಟು ಕಬ್ಬಿಣಕ್ಕೆ ಬೀಳುತ್ತದೆಯೋ ಅಥವಾ ಅಗ್ನಿಗೆ ಬೀಳುತ್ತದೆಯೋ? ಕಬ್ಬಿಣಕ್ಕೆ ಬೀಳುತ್ತಿದೆ. ಕಬ್ಬಿಣದೊಳಗೇ ಅಗ್ನಿ ಇದೆ, ಕಬ್ಬಿಣಕ್ಕೆ ಬೀಳಕತ್ತದ. ಆ ಕಬ್ಬಿಣದೊಳಗೆ ಏನದ? ಅಗ್ನಿ ಇದೆ. ಅದರೊಳಗೆ ಅಗ್ನಿ ಇದ್ರೂ ಕೂಡ ಆದರೆ ಅಗ್ನಿಗೆ ಏಟು ಏನ್ ಮಾಡ್ಲಕತ್ತದ? ಬೀಳಕತ್ತದ, ಬೀಳ್ತಾ ಇಲ್ಲ. ಏಟು ಅಗ್ನಿಗೆ ಬೀಳಕತ್ತದ, ಬೀಳ್ತಾ ಇಲ್ಲ, ಬೀಳ್ತಾ ಇಲ್ಲ. ಏಟು ಅಗ್ನಿಗೆ ಬೀಳ್ತಾ ಇಲ್ಲ. ಎಷ್ಟು ಅನುಭವದ ಮಾತದ ಗೊತ್ತರ? ನೀವು ವಿಶೇಷಣ ಮಾಡಿಕೊಂಡು ವಿಶೇಷ ಚೇತನ ನೀವು ಆಗಿದ್ರೂ ಸಹಿತ ಏನಾಗ್ತದ? ಯಾವುದೋ ಒಂದು ವಿಷಯದೊಳಗೆ ನೀವು ಬೆರೆತು ನೀವು ಏನೇ ಮಾಡಿದ್ರು ಸಹಿತ ಅದು ಏಟು ಬೀಳೋದು ಚೇತನಕ್ಕೆ ಬೀಳಂಗಿಲ್ಲ. ಅದು ಏಟು ಬೀಳೋದು ಅಂತಃಕರಣಕ್ಕೇ ಬೀಳುತ್ತ. ಅಂತಃಕರಣದೊಳಗೆ ಚೇತನವಿದ್ದರೂ ಕೂಡ ಚೇತನಕ್ಕೆ ಪ್ರಾರಬ್ಧ ಕರ್ಮದ ಏಟು ಬೀಳುವುದಿಲ್ಲ. ಪ್ರಾರಬ್ಧದ ಪೆಟ್ಟು ಅಂತಃಕರಣಕ್ಕೆ ಬೀಳುತ್ತದೆ. ತಾನೇ ಅಂತಃಕರಣ ಅಂತ ಯಾವ ಅಜ್ಞಾನಿ ತಿಳಿದುಕೊಂಡಿರುತ್ತಾನೋ ಆ ಪ್ರಾರಬ್ಧದ ಏಟು ಅಜ್ಞಾನಿ ತನಗೇ ಬೀಳಕತ್ತವ ಅಂತ ಭಾವಿಸಿ ಏನಾಗ್ಯಾನವನು? ದುಃಖಿ ಆಗ್ಯಾನ, ಚಿಂತಾಕ್ರಾಂತ ಆಗ್ಯಾನ, ಭಯಗ್ರಸ್ತ ಆಗ್ಯಾನ. ಆ ಏಟು ನನಗೆ ಬೀಳಕತ್ತವ ಅಂತೇಳಿ ಅವನು ಹಂಗೆ ತಿಳ್ಕೊಂಡಾನ. ತಪ್ಪು ತಿಳುವಳಿಕೆ. ಅಂತಃಕರಣವನ್ನ ಏನ್ ಮಾಡ್ಕೊಂಡ ನೀವ? ಅಜ್ಞಾನಿ ವಿಶೇಷಣ ಮಾಡಿಕೊಂಡು ತಾನು ವಿಶೇಷ ಚೇತನ ಆಗಿ ಅದು ವಿಶಿಷ್ಟ ಆಗಿದ್ದಕ್ಕೆ ಏನಾಗ್ಬಿಟ್ಟದ? ಪ್ರಾರಬ್ಧ ಏಟುಗಳು ತನಗೇ ಬೀಳಕತ್ತವ ಅಂತೇಳಿ ತಪ್ಪು ಭಾವಿಸಿ ದುಃಖಿಯಾಗಿದ್ದಾನೆ, ಚಿಂತಾಕ್ರಾಂತವಾಗಿದ್ದಾನೆ, ಭಯಗ್ರಸ್ತನಾಗಿದ್ದಾನೆ. ಈಗ ಆಧ್ಯಾತ್ಮ ಸಾಧನೆ 8 ಪಾಯಿಂಟ್ಗಳು ಇಲ್ಲಿ ಕೆಲಸ ಮಾಡ್ಲಕತ್ತಾವಿಲ್ರಿ. ವಿಶೇಷಣ ವಿಶೇಷ ಮಾಡಿಕೊಂಡದ್ದಕ್ಕ ಆ ಸುತ್ತಿಗೆ ಏಟು ತನಗೆ ಬೀಳಕತ್ತದ ಅಂತ ತಿಳ್ಕೊಂಡನಲ್ಲ ಅಜ್ಞಾನಿ ಆದವನು, ಅದು ಕೆಲಸ ಮಾಡ್ಲಕತ್ತದಿಲ್ಲ. ಈಗ ನಿಮಗೆ ಆಧ್ಯಾತ್ಮ ಸಾಧನೆ 8 ಪಾಯಿಂಟಿಗೆ ಹೇಳಿವಲ್ಲ, ಅವು ಇಲ್ಲಿ ಉಪಯೋಗ ಆಗ್ಲಕತ್ತವಿಲ್ಲ, ಅರ್ಥ ಆಗ್ಲಕತ್ತದ ಇಲ್ಲ. ಅಂತಃಕರಣದೊಳಗೆ ಏನ್ರಿ? ವಿಶೇಷಣ ವಿಶೇಷ. ಅದನ್ನ ಅಂತಃಕರಣವನ್ನ ವಿಶೇಷಣ ಮಾಡಿಕೊಂಡು ವಿಶೇಷ ಆಗಿ ತಾನೇನಾಗ್ಬಿಟ್ಟನ? ತಾನೇ ಅಂತಃಕರಣ ಅಂತ ತಿಳ್ಕೊಂಡದ್ದಕ್ಕ ಉಪಾಧಿ ಮಾಡ್ಕೊಂಡಿಲ್ಲ, ಉಪಹಿತ ಚೇತನ ಆಗಿಲ್ಲ, ತಾನೇ ಅಂತಃಕರಣ ಅಂತೇಳಿ ಅದ್ರಾಗ ಬೆರೆತು ತಿಳ್ಕೊಂಡಂತ ಅಜ್ಞಾನಿಗೆ ಏನಾಗ್ಲಕತ್ತದ? ಪ್ರಾರಬ್ಧದ ಏಟುಗಳು ತನಗೆ ಬೀಳುತ್ತಿವೆ ಅಂತ ಭಾವಿಸಿ ದುಃಖಿ ಆಗುತ್ತಿದ್ದಾನೆ, ಚಿಂತಾಕ್ರಾಂತವಾಗುತ್ತಿದ್ದಾನೆ,
ಭಯಗ್ರಸ್ತನಾಗುತ್ತಿದ್ದಾನೆ. ಆತನು ಅಗ್ನಿ ಸ್ವರೂಪ ಅಂದ್ರೆ ಚೇತನ ಸ್ವರೂಪ ಅಂತ ಜ್ಞಾನ ಹೊಂದಿದರೆ ಆ ಪೆಟ್ಟುಗಳಿಗೆ ತನಗೇನಾದ್ರು ಸಂಬಂಧ ಏನ್ರಿ? ತಾನು ಅಗ್ನಿ ಸ್ವರೂಪ, ತಾನು ಚೇತನ ಸ್ವರೂಪ, ತಾನು ಕೂಟಸ್ಥ ಸ್ವರೂಪ, ತಾನು ಸಾಕ್ಷಿ ಸ್ವರೂಪ ಅಂತ ತಾನು ಹಾಂಗ್ ತಿಳ್ಕೊಂಡಿದ್ದ, ತಾನು ಅಗ್ನಿ ಅಂತ ತಿಳ್ಕೊಂಡಿದ್ನಂತಂದ್ರ ಏನಾಯ್ತು? ಅವ ಉಪೈತ ಚೇತನ ಆಗ್ಯಾನ, ಅದು ಕಬ್ಬಣ ಉಪಾಧಿ ಆಗ್ಯದ ಅಂತ ಹಿಂಗ್ ತಿಳ್ಕೊಂಡಿದ್ನಂತಂದ್ರ ಆ ಪೆಟ್ಟುಗಳಿಗೂ ತನಗೂ ಏನಾದರೂ ಸಂಬಂಧವಿದೆಯೇ? ಹೆಂಗ? ಆ ಪೆಟ್ಟಿಗೆ ತನಗ ಸಂಬಂಧದ ಏನ್ರಿ? ತಾವು ಉಪಾಧಿಯಾಗಿ ಉಪಯುಕ್ತ ಚೇತನ ಆದ್ರೆ ಅದಕ್ಕ ಏನ್ರಿ ಸಂಬಂಧದ ಏನು? ಈಗ ಯಾವ ಪೆಟ್ಟುಗಳಪ್ಪ? ಸುತ್ತಿಗೆ ಪೆಟ್ಟಂದ್ರೆ ಬರೀ ದೃಷ್ಟಾಂತದ ತಿಳ್ಕೊಂಡಿದ್ರೆ ನೀವೀಗ ಆರಾಮದಿರಿ, ಮನಿ ಕಟ್ಕೊಂಡಿರಿ, ರೊಕ್ಕ ರೂಪಾಯಿನೂ ಬೇಕಾದಂಗೆ ಖರ್ಚಿಗೆ ಅದಾವ, ಆರೋಗ್ಯನೂ ಚಲೋ ಅವ, ಎಲ್ಲಾನು ಆರಾಮದಿರಿ. ಇದಕ್ಕೇನಂತಾರ? ಕ್ಷೇಮ. ಈ ಕ್ಷೇಮವಾಗಿದ್ದದ್ದು ಏನ್ ನಿಮ್ಮ ಕೂಟಸ್ಥಂದ, ಏನು ನಿಮ್ಮ ಅಂತಃಕರಣದ? ಆರಾಮದೀವ್ರಿ, ಏನ್ ತೊಂದರೆ ಇಲ್ಲ, ದೇವ್ರು ನಮಗ್ ಚಲೋ ಇಟ್ಟಾನ ಅಂದದ್ದು ಯಾರ್ದು? ಆರಾಮಿದ್ದದ್ದು ಅಂತಃಕರಣದ್ದು. ಕೂಟಸ್ಥಗೇನು ಆರಾಮ ಬೇಕೇ? ನಾವು ಆನಂದ ಸ್ವರೂಪದ ನಾವು, ಅವನಿಗೆ ಅಂತದೇನ್ ಬೇಕಾಗಿಲ್ಲ, ಆರಾಮದೀವಿ. ಮತ್ತೊಂದಿಟ್ಟು ಏನಾದ್ರೆ ಗದ್ದಲ್ ಬಿದ್ದು ಆರಾಮ್ ತಪ್ಪಿತು, ಅದು ಯಾರದು? ಅಂತಃಕರಣದ್ದು. ಅಂತಃಕರಣದ್ದೇ ಅದು. ಅದು ಯಾರಿಗೆ ಬೀಳಕತ್ತದ? ಕಬ್ಬಣಕ್ಕೆ ಬೀಳಕತ್ತದ ಏಟ್. ಅದಕ್ಕೆ ಎನ್ನ ವಾಮಕ್ಷೇಮ ಅದು ನಂದಲ್ಲ, ನಿನ್ನದಯ್ಯ. ಬಸವಣ್ಣವ್ರು ಹೇಳ್ತಾರ, ಕೂಟಸ್ಥ ಆಗಿ ಹೇಳಕತ್ತಾರ, ಅದು ನಿಂದೆ ಅದಪ್ಪ, ಅದು ನೀ ಮಾಡಿದ್ದು ನಿಂದೆ, ಅದು ಆರಾಮಿದ್ದದ್ದು ನಿಂದೆ, ಆರಾಮಿಲ್ಲದ್ದು ನಿಂದೆ. ಜೀವನಿಗೆ ಹೇಳಕತ್ತಾರ, ಅದು ನಿನ್ನದಯ್ಯ. ಎನ್ನ ವಾಮಕ್ಷೇಮ ನಿನ್ನದು. ವಾಮ ಅಂದ್ರೆ ನಿಂದೆ, ಕ್ಷೇಮನು ನಿಂದೆ. ಅದು ಅಂತಃಕರಣ ವಿಶಿಷ್ಟ ಮಾಡಿಕೊಂಡಂತ ಯಾರ್ದದು? ಅಂತಃಕರಣವನ್ನ ವಿಶೇಷಣ ಮಾಡಿಕೊಂಡು ತಾನು ವಿಶೇಷ ಚೇತನ ಆಗಿದ್ದಕ್ಕದು ನಿಂದಪ್ಪ. ಮತ್ತ ಲಾಭ ಹಾನಿ, ಲಾಭ ಹಾನಿ ಆಯ್ತಂದ್ರ ಏನಾಯ್ತು? ಅದು ಯಾರ್ದು? ವಿಶೇಷಣ ಮಾಡಿಕೊಂಡ ಅಂತಃಕರಣ. ವಿಶೇಷಣ ಮಾಡಿಕೊಂಡ ಅಂತಃಕರಣದ್ದೇ ಅದು. ಲಾಭ ಹಾನಿ, ಮತ್ತೆ ಸುಖ ದುಃಖ, ಮಾನ ಅಪಮಾನ, ಅವೆಲ್ಲ ಓಸು ಅಂತಃಕರಣದ್ದೇ ಕಾರ್ಬಾರ ಅವೆಲ್ಲ. ಹೆಂಗದ? ಅದಕ್ಕೆ ನೀವೇನ್ ನೋಡ್ಬೇಕು? ನಿಮ್ಮ ಜೀವನಿಗೆ ಹೇಳಬೇಕು ಈ ಮಾತು. ಅಲ್ಲೇ ಜೀವನೇ, ನೀನು ಏನಾಗಿದಿ? ಅಂತಃಕರಣದ ಜೊತೆಗೆ ಬೆರೆತು ಏನಾಗಿದೆ? ಅದನ್ನ ವಿಶೇಷಣ ಮಾಡಿಕೊಂಡು ನೀನು ವಿಶೇಷ ಚೇತನ ಆಗಿ ಗದ್ದಲಕ್ಕೆ ಬಿದ್ದಿದ್ದಲ್ಲ, ಇದೆಲ್ಲ ನೀನೇ ಮಾಡ್ಕೊಂಡಂತಹ. ಇದಕ್ಕೆ ಯಾರೂ ಕಾರಣರಲ್ಲ. ಅದಕ್ಕೆ ಭಯ ಚಿಂತೆ ಯಾಕಾಗ್ತದ ಅನ್ನೋದು ನಿಮಗೆ ಇಲ್ಲಿ ಅರ್ಥ ಮಾಡಿಕೊಡ್ಲಕತ್ತಾರ. ಆ ಸುತ್ತಿಗೆ ಏಟು ಯಾವ ರೀತಿ ಕಬ್ಬಿಣಕ್ಕೆ ಬೀಳುತ್ತದೆ, ಅಗ್ನಿಗೆ ಬೀಳಂಗಿಲ್ಲಲ್ಲ, ಹಾಂಗ ಈ ಜಗತ್ತಿನೊಳಗ ಈ ಕರ್ಮದ ಪೆಟ್ಟುಗಳು ಅಂತಃಕರಣಕ್ಕೆ ಬೀಳಕತ್ತವೆ ಹೊರತು, ಅಂತಃಕರಣ ಅಂದ್ರೆ ಏನದು? ವಾಟ್ ಈಸ್ ಅಂತಃಕರಣ? ಶರೀರ ಹೌದಾ? ಅಲ್ಲ, ಅದು
ಶರೀರನೇ ಮತ್ತದು ಅದನ್ನು ಒಂದು ಸ್ಥೂಲ ಶರೀರ ಒಂದು ಸೂಕ್ಷ್ಮ ಶರೀರ. ಶರೀರ ಕರ್ಮದ ಪೆಟ್ಟುಗಳು ಶರೀರಕ್ಕೆ ಬೀಳಕತ್ತಾವ, ಅಜ್ಞಾನಕ್ಕೆ ಬೀಳಕತ್ತಾವ, ಕಾರಣ ಶರೀರಕ್ಕೆ ಬೀಳಕತ್ತಾವ, ಮತ್ತೆ ಸ್ಥೂಲ ಶರೀರಕ್ಕೆ ಬೀಳಕತ್ತಾವ. ಶರೀರಕ್ಕೆ ಬೀಳಕತ್ತವೆ ಹೊರತು ಅಜ್ಞಾನನು ಕಾರಣ ಶರೀರ ಹೌದಾ ಅಲ್ಲ? ನಮ್ಮ ಅಜ್ಞಾನ ಪೆಟ್ಟು ಬೀಳೋದು ಅಜ್ಞಾನಕ್ಕೆ ಬೀಳುತ್ತದ, ಅಹಂಕಾರಕ್ಕೆ ಬೀಳುತ್ತದ, ಹೌದಾ ಇಲ್ಲ? ಈಗ ಏನಾರ ನಾ ಬೈಲಕತ್ನಿ ಅಂದ್ರೆ ಪೆಟ್ಟು ಬೀಳ್ತದ, ಎಲ್ಲಿಗೆ ಬೀಳ್ತದ? ನಾ ಬೈದದ್ದು ನಿಮ್ಮ ಅಹಂಕಾರಕ್ಕೆ ಬೀಳ್ತದ. ನಾವು ರಿಟೈರ್ ಆಗಿ 70 ವರ್ಷ ಇತ್ತು, ಅವನ ವಯಸ್ಸಲ್ಲಿ ನಮ್ಮ ವಯಸ್ಸಲ್ಲಿ ನಮ್ಮ ಪರಿಸ್ಥಿತಿ ಏನದ ನಮ್ಗೆ ಗೊತ್ತದ. ಇವನೇನ್ ಹಿಂಗ್ ಮಾರಿ ಬೈತಾನಂತೇಳಿ ಅದು ಯಾರಿಗ್ ಬೀಳ್ತದ? ಯಾಕೆ ಅಹಂಕಾರಕ್ಕೆ ಗೊತ್ತಿರ್ತದ. ನಾವೇ ನಮ್ಮದಂದ್ರೆ ಏನು, ನಾವಂದ್ರೆ ಏನು, ಎಂತ ಅಧಿಕಾರ ಮಾಡಿ ಬಂದೀವಿ ನಾವು, ಇವಂದೇನ್ ಕಿರಿಕಿರಿ ನಮಗ ಅಂತಿರ್ತದ. ಅಹಂಕಾರಕ್ಕೆ ಪೆಟ್ಬಿಡ್ತ. ಅದಕ್ಕೆ ನಾನು ಕೂಟಸ್ಥ ಚೇತನ ಸ್ವರೂಪ ಆಗಿದ್ನಿ ಅಂತಂದ್ರೆ ಅಹಂಕಾರಕ್ಕೆ ಪೆಟ್ಟು ಬೀಳಲೇಬೇಕು. ಅಹಂಕಾರಕ್ಕೆ ಪೆಟ್ಟು ಬೀಳದಿದ್ದಾಗೇನೆ ನಮಗೊಂದು ಆಕಾರ ಸಿಗ್ತದೆ. ಅಹಂಕಾರಕ್ಕೆ ಪೆಟ್ಟು ತಿರ್ಲಿಲ್ಲ ಅಂದ್ರೆ ಹೆಂಗಾಗ್ತದೆ? ಶಿಶುನಾಳ ಶರೀಫರು ಸಂಚಾರ ಹೋಗೋ ಟೈಮ್ನೊಳಗೆ ನೀರಡಿಕೆ ಆಗಿರ್ತದ. ಬಾವಿ ಕಟ್ಟಿ ಮೇಲೆ ಒಬ್ಬ ಹೆಣ್ಮಗಳು ನೀರು ಸೇರ್ತಿರ್ತಾಳ. ಆ ನೀರ್ ಸೇದ ಟೈಮ್ನಾಗ ಒಂದಿಷ್ಟು ಕುಡ್ಲಾಕ ನೀರ್ ಹಾಕಯ್ಯವ್ವ ಅನ್ನೋನ ಆಕಿ ಕೊಡ ತಗೊಂಡು ಅವನಿಗೆ ಕುಡಿಲಾಕ ಬೊಗಸಾಗ ನೀರ್ ಹಾಕ್ತಾಳ. ಅವಾಗ ಆಕಿ ಸರಗ ಜಾರಿ ಬಿಡ್ತದ. ಆಕಿ ದೃಶ್ಯ ನೋಡಿ ಏನಾಗಿಬಿಡ್ತದ, ಆಕಿ ಮೇಲೆ ಇವನಿಗೆ ಮೂವ್ ಆಗಿಬಿಡ್ತದ. ಮೂವ್ ಆದ್ಮೇಲೆ ಮತ್ತೆ ಇನ್ನೇನ್ ಮಾಡ್ಬೇಕು? ಅವ ಮುಂದೆ ಎಲ್ಲಿ ಸಂಚಾರಕ್ಕೆ ಹೋಗ್ಬೇಕಾಗಿರ್ತದ ಅದು ಬಿಟ್ಟು ಸೀದಾ ಹೆಣ್ಮಗಳು ಬೆನ್ನ ಹತ್ತಿ ಹೊಂಟು ಬಿಡ್ತಾನ. ಆ ಹೆಣ್ಮಗಳು ಆ ಊರು ಗೌಡನ ಸಸಿ ಇರ್ತಾಳೆ. ಆ ಗೌಡನ ಸಸಿ ಇರ್ತಾಳ, ಸೀದಾ ಗೌಡರ ಮನ್ಯಾಗ ಹಾಕಿ ಕೊಡ ತಗೊಂಡು ಒಳಗೆ ಹೋಗ್ಬಿಡ್ತಾಳ. ಇವ ಸ್ಟೆಪ್ ಒಂದೊಂದು ಏರಿ ಏನ್ ಮಾಡ್ಬಿಡ್ತಾನ, ಅವ್ರ ಗೌಡ್ರ ಮನ್ಯಾಗ ಬಂದ್ಬಿಡ್ತಾನ. ಅವಾಗ ಗೌಡ್ರ ಮನ್ಯಾಗ ಅಯ್ಯೋ ಗುರುಗಳು ಬಂದಾರ, ಮಹಾತ್ಮರು ಬಂದಾರ, ಸಂತರು ಬಂದಾರ, ಶರಣರು ಬಂದಾರ, ದೊಡ್ಡ ಉಪಚಾರ ಚಾಲು ಆತು. ಅವಾಗ ಇವೆಲ್ಲ ಉಪಚಾರ ಬೇಡ ನಮಗೆ ಇವತ್ತ, ಉಪಚಾರ ಬೇಡ, ಜ್ಞಾನ ಬೇಡ, ಜ್ಞಾನದ ವಿಷಯ ಹೇಳ್ರಿ ಅದನ್ನೂ ಬೇಡ, ಏನೇನು ಬೇಡ, ಮತ್ತೇನು ಬೇಡ ಅಂತಂದ್ರೆ ಎದಕ್ ಬಂದಿರಿ ಇಲ್ಲಿ ಅಂತ ಕೇಳ್ತಾರ. ಗುರುಗಳು ಬಂದಾಗ ಏನ್ ಮಾಡ್ಬೇಕು, ಅದು ನಮಗ್ ಮಾಡ್ಲಕ್ಕೂ ಬಿಡಲ್ಲ, ನೀವು ಏನು ಹೇಳಂಗಿಲ್ಲ ಅಂತಂದ್ರೆ ಎದಕ್ ಬಂದಿರಿ ಇಲ್ಲಿ? ಎದಕ್ ಬಂದಿನಪ್ಪ ಅಂತಂದ್ರ ನಿಮ್ಮ ಎತ್ತುಗಳಿಗೆ ಹೊಡಿಲಕ್ಕ ಬಾರ್ಕೋಲ್ ಇರ್ತಾವಲ್ಲ, ಬಾರ್ಕೋಲ್ ಎಲ್ಲದ ತರ್ಸ್ರಿ ಅದ ಅಂತ. ಅದೇದಕ್ ಬೇಕು? ಗುರು ಶಿಷ್ಯರ ಮಧ್ಯೆ ಬಾರ್ಕೋಲ್ದೇನ್ ಕೆಲಸ? ಏನಿಲ್ಲ, ತರ್ಸ್ರಿ ಮಾಡಲ್ಲ. ತರಿಸಿದ ಮೇಲೆ ನನಗ ಮನಿ ಮುಂದ ರೋಡಿಗೆ ನಿಂದಿರಿಸಿ ನಿಮಗ ಮನಸ್ಸಿಗೆ ಸಮಾಧಾನ ಆಗಟ್ಟು ಹೊಡಿರಿ, ಮೈ ತುಂಬ ರಕ್ತ ಬರಂಗ ಹೊಡಿರಿ. ನನಗೆ ಏನದ್ರ ಅರ್ಥ ಏನದು? ನಾವೇ ಕುಡಿಬೇಕಂತ ಅವ್ರಂತಾರ. ಇಲ್ಲ, ಇದು ಅಹಂಕಾರ ಯಾವುದೋ ಒಂದು ವಿಷಯದ ಮೇಲೆ ಅಭಿಮಾನ ಪಟ್ಟು ಇಲ್ಲಿಗೆ ಬಂದದ, ಈ ಅಹಂಕಾರಕ್ಕೆ ಪೆಟ್ಟು ಹಾಕ್ಬೇಕಾಗ್ಯದ, ಬರ್ರಿ ಹೊಡಿಬಾರಿ ಅಂತಾರ. ಏನಾಗ್ಯದ? ಹಿಂಗ ಸಸಿ ಮೇಲೆ ಮೋಹ ಆಗ್ಯದ ನನಗ. ಅದ್ರ ಸಲುವಾಗಿ ಯಾಕಾಯ್ತು? ಹಿಂಗ್ ನೀರ್ ಹಾಕ ಟೈಮ್ನಾಗ ಹಿಂಗಾಯ್ತು. ಅಯ್ಯೋ, ದಿನ ನಮಗಂತವ್ ಏಸೋ ಹಾಕ್ತಿರ್ತಾವ. ಏನು ಎಲ್ಲರೂ ಹಿಂಗೆ ಹೊಡ್ಸ್ಕೊತಾರ, ನಾವು ಹೋಗ ಸ್ವಾಮಿ ಅಂತ ಹುಚ್ಚನೆ ನಮ್ಗೆ ಏಸೋ ಸಾರಿ ಹಾತಿರ್ತಾವ. ಆದ್ರ ನಮ್ಗೆ ಏಸೋ ಸಾರಿ ಆದ್ರೂ ನಾವು ಅದ್ರ ಬಗ್ಗೆ ತಲೆ ಕೆಲ್ಸ್ಕೊಂಡಿಲ್ಲ. ಅವನಿಗೆ ಒಂದೇ ಸಲ ಆದ್ರೆ ಅಷ್ಟು ಕೆಟ್ಟ ತಿಳ್ಕೊಂಡು ಅಹಂಕಾರಕ್ಕೆ ಪೆಟ್ಟು ಹಾಕೊಳಕ ಬಂದ. ಅಹಂಕಾರಕ್ಕೆ ಪೆಟ್ಟಾಕಿ ಇನ್ನೊಂದು ಸಾರಿ ಅಂತ ದೃಶ್ಯ ಕಂಡ್ರು ಮತ್ತದು ನೆನೆಸಲಾರ್ದಂಗ ಆಗ್ಬೇಕು. ಹಂಗ್ ಮಾಡ್ಕೊಳ್ಳೋಂತ ಒಂದು ಪ್ರಕ್ರಿಯೆ, ಪ್ರಯತ್ನ ಅಲ್ಲಿ ನಡೆದಿರ್ತದ. ಆಗ ಇಲ್ಲೇನಾಯ್ತು? ಭಯಗ್ರಸ್ತ ಚಿಂತೆ ಯಾಕೆ ಆಗ್ತದ ಅಂದ್ರೆ ಆತನು ಅಗ್ನಿ ಸ್ವರೂಪ, ತಾನು ಚೇತನ ಸ್ವರೂಪ ಅಂತ ಜ್ಞಾನ ಹೊಂದಿದ್ದರೆ ಆ ಪೆಟ್ಟುಗಳಿಗೂ ತನಗೂ ಸಂಬಂಧವೇ ಇರಲಿಲ್ಲ. ಜ್ಞಾನಿಯಾದವನು ತನ್ನ ಅಂತಃಕರಣ ಎಂಬ ಟಿವಿಯನ್ನ, ಅಂತಃಕರಣ ಟಿವಿ ಮಾಡ್ಕೋಬೇಕು. ನಿಮ್ಮ ಅಂತಃಕರಣ ಒಂದು ಟಿವಿ ಮಾಡಿಕೊಂಡು ತಾನೇನಾಗಬೇಕು? ವೀಕ್ಷಕನಾಗಿ, ಸಾಕ್ಷಿಯಾಗಿ, ಅದರಲ್ಲಿ ಎಂತೆಂಥ ದೃಶ್ಯಗಳು ಉಂಟಾದರೂ ಧಾರಾವಾಹಿ ಹಾಗೆ ಭಾವಿಸಿ
ಆನಂದ ಪಡುತ್ತಿರುತ್ತಾನೆ. ಟಿವಿ ನೋಡ್ಕೋತ ಕೂತವ ಮದುವೆ ನೋಡಿದ್ರೆ ಖುಷಿ ಪಡ್ತಾನ, ಮತ್ತ ಆ ಟಿವಿಯನ್ ಧಾರಾವಾಹಿದಾಗ ಡೈವರ್ಸ್ ಆದ್ರೂ ಖುಷಿನೇ ಪಡ್ತಾನ ಇಲ್ಲ, ಮುಂದೆ ಕೂತು ನೋಡವ. ಅಲ್ಲಿ ಹುಟ್ಟಿದ್ರು ಖುಷಿ ಪಡ್ತಾನ, ಅಲ್ಲಿ ಸಾತ್ರು ಖುಷಿ ಪಡ್ತಾನ, ಮಾನ ಅಪಮಾನ ಎಲ್ಲಾನು ಸಿರಿತನ ಬಡತನ ಏನೇನ್ ಬರ್ತಾವ ಎಲ್ಲಾ ನೋಡಿ ಅವ ಧಾರಾವಾಹಿ ನೋಡ್ಲಕತ್ತದ್ದು ದುಃಖ ಪಡ್ಲಕ್ ನೋಡ್ತಾನ, ಖುಷಿ ಪಡ್ಲಕ್ ನೋಡ್ಲಕತ್ತಾನ. ಅದಕ್ಕೆ ಹಿಂಗಾಗಿ ಅವನು ಏನ್ ಮಾಡ್ಲಕತ್ತಾನ, ಅಲ್ಲಿ ನಡೆದ ದೃಶ್ಯಗಳನ್ನೆಲ್ಲ ನೋಡಿ ಸಂತೋಷ ಪಡ್ತಾನೆ. ಒಟ್ಟಾರೆ ಹೇಳುತ್ತಿರುವುದೇನೆಂದರೆ ಅವಚ್ಛೇದವಾದದ ಪ್ರಕಾರ. ಯಾವ ವಾದ? ಅವಚ್ಛೇದವಾದದ ಪ್ರಕಾರ. ಅಂತಃಕರಣ ದೇಶದಲ್ಲಿ ಯಾವ ಚೇತನವಿದೆಯೋ ಅದನ್ನು ಮಾತ್ರ ಪ್ರಮಾತ ಜೀವ ಅಂತ ಕರೆದಿದ್ದಾರೆ. ಅಂತಃಕರಣ ದೇಶದಲ್ಲಿ ಮಾತ್ರ ಯಾವ ಚೇತನವಿದೆಯೋ ಅದನ್ನು ಮಾತ್ರ ಪ್ರಮಾತ ಚೇತನ, ಜೀವ ಚೇತನ ಅಂತ ಕರೆದಿದ್ದಾರೆ. ಆ ಪ್ರಮಾತ ಚೇತನದ ಲಕ್ಷಣದ ಜೊತೆಗೆ ಸಾಕ್ಷಿಯ ಲಕ್ಷಣ, ಉಪಾಧಿಯ ಲಕ್ಷಣ, ವಿಶೇಷಣದ ಲಕ್ಷಣಗಳನ್ನ ತಿಳ್ಕೋಬೇಕಾಗ್ಯದ. ಅದಕ್ಕೆ 4 ಲಕ್ಷಣಗಳು ಬರ್ಕೋಬೇಕು. ಏನ್ ಲಕ್ಷಣಗಳಪ್ಪ ಅಂತಂದ್ರೆ, ಸಾಕ್ಷಿ ಅಂತ ಯಾವುದಕ್ಕೆ ಅನ್ನಬೇಕು? ಸಾಕ್ಷಿಯ ಲಕ್ಷಣ. ಸಾಕ್ಷಿಯ ಲಕ್ಷಣ ಏನ್ ಬರ್ಕೋಬೇಕು? ಅಂತಃಕರಣ ಉಪಾಧಿ ಉಳ್ಳ ಚೇತನ. ಸಾಕ್ಷಿ ಅಂದ್ರೇನು? ಅಂತಃಕರಣ ಉಪಾಧಿ ಉಳ್ಳ ಚೇತನ. ಅಂದ್ರೆ ಉಪಹಿತ ಚೇತನ. ಅಂತಃಕರಣ ಉಪಾಧಿ ಉಳ್ಳ ಚೇತನ ಅಂದ್ರೆ ಉಪಹಿತ ಚೇತನ. ಅಥವಾ ಅವಚ್ಛಿನ್ನ ಚೇತನ. ಉಪಹಿತ ಚೇತನ, ಅವಚ್ಛಿನ್ನ ಚೇತನ. ಅವಚ್ಛೇದವಾದದ ಪ್ರಕಾರ ಏನಾಗಿದೆ? ಇಲ್ಲಿ ಛೇದ ಆಗ್ಯದ ಇಲ್ಲ. ಅಂತಃಕರಣ ಎನ್ನ ಉಪಾಧಿ ಉಂಟಾದ ಕಾರಣ ಅಲ್ಲೇನಾಗ್ಯದ? ಇಡೀ ವಿಶ್ವವ್ಯಾಪಕವಾದ ಚೇತನದಿಂದ ಅಂತಃಕರಣದ ಒಳಗಿನ ಚೇತನ, ಅಂತಃಕರಣದ ಹೊರಗಿನ ಚೇತನ ಅಂತ ಅಲ್ಲಿ ಛೇದ ಆಗ್ಯದಲ್ರಿ. ಅಂತಃಕರಣದ ಒಳಗಿರುವ ಚೇತನ, ಅಂತಃಕರಣದಿಂದ ಹೊರಗಿರುವ ಚೇತನ ಬೇರ್ಪಟ್ಟದ. ಬೇರ್ಪಟ್ಟದ ಅಂತಂದ್ರೆ ಖರೇನೆ ಬೇರ್ಪಟ್ಟದೇನು ಇಲ್ಲ. ಅದಕ್ಕೆ ಅವಚ್ಛೇದ ಅಂತಾರೆ. ಹೆಂಗದು? ಛೇದನು ಆದ ಅವಚ್ಛೇದ. ಅವಲಕ್ಷಣ ಅಂತಿರಿಲ್ಲ, ಲಕ್ಷಣ ಅವಲಕ್ಷಣ. ಹಂಗ ಅವಚ್ಛೇದವಾದ. ಛೇದ ಕಾಣ್ಲಿಕ್ಕತ್ತದ, ಆದರೂ ಛೇದ ಇಲ್ಲ. ಅದಕ್ಕೆ ಅವಚ್ಛೇದ. ಎಂತ ಶಬ್ದ ನೋಡ್ರಿ, ಎಂತ ಬ್ಯೂಟಿಫುಲ್ ಶಬ್ದ. ಇಲ್ಲದ ಛೇದ ಅಲ್ಲಿ ಏನಾಗ್ಯದ? ಕಲ್ಪಿತ ಆಗ್ಯದ. ಅವಿನಾಭಾವ ಸಂಬಂಧ. ಬೆರೆತು ಒಂದಾಗದ, ಬಿಡಿಸಿ ಬೇರಾಗದ. ಬೆರೆತು ಒಂದಾಗದ, ಬಿಡಿಸಿ ಬೇರಾಗದ ಒಂದು ಛೇದ, ಅವಚ್ಛೇದವಾದ. ಸಾಕ್ಷಿ ಅಂತ ಯಾವುದಕ್ಕಂತಾರ ಗೊತ್ತಾಯ್ತಲ್ರಿ? ನಿಮಗೊಂದು ಸ್ಥೂಲ ಶರೀರ ಅದ. ಎಲ್ಲದ ಸಾಕ್ಷಿ, ಎಲ್ಲದ ಕೂಟಸ್ಥ, ಎಲ್ಲದ ಬ್ರಹ್ಮ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ ಅಂದ್ರೆ ನಿಮಗೊಂದು ಸ್ಥೂಲ ಶರೀರ ಅದ. ಆ ಸ್ಥೂಲ ಶರೀರದ ಒಳಗೊಂದು ಅಂತಃಕರಣ ಅದ. ಆ ಅಂತಃಕರಣ ದೇಶ ಎಷ್ಟಾದ? 3.5 ಮೊಳ ಸ್ಥೂಲ ಶರೀರದೊಳಗೆ 3.5 ಮೊಳ ಸೂಕ್ಷ್ಮ ಶರೀರದ. ಆ 3.5 ಮೊಳ ಸೂಕ್ಷ್ಮ ಶರೀರದೊಳಗ 3.5 ಮೊಳ ಸಾಕ್ಷಿ ಚೇತನ, ಕೂಟಸ್ಥ ಚೇತನ, ಅವಚ್ಛಿನ್ನ ಚೇತನ, ಉಪಹಿತ ಚೇತನ ಏನದ ಅದು ಅದು ಚೇತನ. ಅದು ಆದಂತೇಳಿ ಸೂಕ್ಷ್ಮ ಶರೀರನು ಕೆಲಸ ಮಾಡ್ಲಕತ್ತದ, ಅದು ಆದಂತೇಳಿ ಸ್ಥೂಲ ಶರೀರನು ಕೆಲಸ ಮಾಡ್ಲಕತ್ತದ. ಅದೇ ಇದ್ದಿದ್ದಿಲ್ಲ ಅಂದ್ರೆ ಇದು ಶಿವ ಹೋಗಿ ಶವ ಆಗಿಬಿಡ್ತದೆ.
ಆ ಶಿವ ಇದ್ದದಕ್ಕೆ ಇವೆಲ್ಲ ಕೆಲಸ ಮಾಡ್ಲಕತ್ತಾವ. ಆ ಶಿವನೇ ಇರಲಿಲ್ಲ ಅಂದ್ರೆ ಇದು ಶವ ಆಗ್ಬಿಡ್ತದೆ. ಇದಾಯ್ತು. ಮುಂದ ಉಪಾಧಿ ಅಂತ ಯಾವುದಕ್ಕೆ ಕರೆಯಬೇಕೋ, ಉಪಾಧಿ ಅಂದ್ರೆ ಅಂತಃಕರಣ ಮತ್ತು ಚೇತನ ಎರಡೂ ಪ್ರವೇಶ ಆಗಬಾರ್ದು ಒಂದ್ರೊಳಗೊಂದು. ಬೆಂಕಿ ಒಳಗ ಕಬ್ಬಿಣದೊಳಗ ಬೆಂಕಿ ಪ್ರವೇಶ ಆಗ್ಲಾರ್ದಂಗ ಬೆಂಕಿ ಸೆಪರೇಟು, ಕಬ್ಬಿಣ ಸೆಪರೇಟ್. ಹಂಗ ಇಲ್ಲೇನದ ಉಪಾಧಿ ಅಂತ ಯಾವುದಕ್ಕೆ ಕರೆಯಬೇಕು ಅಂದ್ರೆ ಅಪ್ರವಿಷ್ಟತ್ವೇ ಸತಿ ವ್ಯಾವರ್ತಕತ್ವಂ, ಅಪ್ರವಿಷ್ಟತ್ವೇ ಸತಿ ವ್ಯಾವರ್ತಕತ್ವಂ ಅಂದ್ರೆ ನಿಜ ಸ್ವರೂಪದಲ್ಲಿ ಅಂದ್ರೆ ಕೂಟಸ್ಥ ಸ್ವರೂಪದಲ್ಲಿ ಸಾಕ್ಷಿ ಸ್ವರೂಪದಲ್ಲಿ ಪ್ರವೇಶ ಮಾಡದೆ ಚೇತನವನ್ನ ಇತರ ಪ್ರಮೇಯ ಚೇತನಗಳಿಂದ ಭಿನ್ನಪಡಿಸಿ, ಪ್ರಮೇಯ ಚೇತನಗಳು ಎಲ್ಲಾ 84 ಲಕ್ಷ ಜೀವರಾಶಿಗಳೊಳಗ ಆವ ಇಲ್ಲ, ಎಲ್ಲದರೊಳಗೂ ಅಂತಃಕರಣದ, ಎಲ್ಲದರೊಳಗೂ 84 ಲಕ್ಷ ಜೀವರಾಶಿಗಳು ಅಷ್ಟೇ ಅಲ್ಲ, ಉಳಿದದ್ದು ಎಲ್ಲದರೊಳಗೂ ಎಲ್ಲೆಲ್ಲಿ ಏನೇನದ ಎಲ್ಲದರಿಂದ ನಿಮ್ಮ ಸಾಕ್ಷಿ ಭಿನ್ನವಾಗಿ ತೋರ್ಲಕತ್ತದ. ಜಗತ್ತಿನ ತುಂಬ ಏನೋ ವಸ್ತುಗಳದಾವಲ್ಲ, ಅದ್ರೊಳಗಿರುವ ಎಲ್ಲ ಚೇತನಕ್ಕೆ ಪ್ರಮೇಯ ಚೇತನ ಅಂತಾರ. ಆ ಎಲ್ಲಾ ಪ್ರಮೇಯ ಚೇತನ, ನಿಮ್ಮ ಸ್ಥೂಲ ಶರೀರದೊಳಗಿನ ಚೇತನನು ಪ್ರಮೇಯ ಚೇತನನೇ. ಜಡ ವಸ್ತುಗಳೊಳಗಿರುವ ಚೇತನ ಪ್ರಮೇಯ ಚೇತನ, ಬರೀ ಅಂತಃಕರಣದ ಒಳಗೆ ಒಂದು ಅದ, ಸ್ಥೂಲ ಶರೀರದ ಒಳಗಿಲ್ಲನ್ರಿ ಅದು. ಸ್ಥೂಲ ಶರೀರದೊಳಗೂ ವ್ಯಾಪಿಸ್ಯಾದ ಇಲ್ರಿ, ಬರೀ ನಿಮ್ಮ ಅಂತಃಕರಣದಾಗ ಒಂದು ವ್ಯಾಪಿಸದನ. ಸ್ಥೂಲ ಶರೀರದೊಳಗಿರುವಂತ ಚೇತನ ಪ್ರಮೇಯ ಚೇತನ. ಆ ಪ್ರಮೇಯ ಚೇತನದಿಂದ ಭಿನ್ನ ಮಾಡಿ ತೋರ್ಲಕತ್ತದ. ಎಲ್ಲಾ ಪ್ರಮೇಯ ಚೇತನಗಳಿಂದ ಭಿನ್ನ ಮಾಡಿ ತೋರ್ಲಕತ್ತದಲ್ಲ, ಪ್ರಮೇಯ ಚೇತನಗಳಿಂದ ಭಿನ್ನಪಡಿಸಿ ತೋರಿಸುವ ಅಂತಃಕರಣವೇ ಉಪಾಧಿ. ಅಪ್ರವಿಷ್ಟತ್ವೇ ಸತಿ ವ್ಯಾವರ್ತಕತ್ವಂ ಉಪಾಧಿತ್ವಂ. ಉಪಾಧಿ ಅಂತ ಯಾವುದಕ್ಕೆ ಅನ್ಬೇಕಂದ್ರೆ ಸ್ವರೂಪದಲ್ಲಿ, ತನ್ನ ನಿಜ ಸ್ವರೂಪದಲ್ಲಿ ಪ್ರವೇಶ ಮಾಡದೆ ಚೇತನವನ್ನು ಇತರ ಪ್ರಮೇಯ ಚೇತನಗಳಿಂದ ಭಿನ್ನಪಡಿಸಿ ತೋರಿಸುವ ಏನದಲ್ಲ, ಭಿನ್ನಪಡಿಸಿ ತೋರಿಸುವ ಅಂತಃಕರಣವೇ ಉಪಾಧಿ. ವಿಷಯ ಅಂತಃಕರಣ ಅಂದ್ರೆ ವಿಷಯ ಯಾವುದಲ್ಲ, ಅದು ತೋರಿಸುವ ವಿಷಯ ಅಂದ್ರೆ ಅಂತಃಕರಣವೇ ಉಪಾಧಿ. ಅಂತಃಕರಣನೇ ಉಪಾಧಿ. ಮತ್ತ ಅದಕ್ಕೆ ಉಪಯುಕ್ತ ಚೇತನ ಏನದಲ್ಲ ಅದು ಸಾಕ್ಷಿ. ಇವೆರಡು ತಿಳ್ಕೊಳ್ರಿ. ಎಷ್ಟೈತೆ ಟೈಮ್? 7:10. ಏನ್ ಬರ್ಕೊಂಡ್ರ? ಅಪ್ರವಿಷ್ಟತ್ವೇ ಸತಿ ವ್ಯಾವರ್ತಕತ್ವಂ ಉಪಾಧಿತ್ವಂ ಅಂದರೆ ತನ್ನ ನಿಜ ಸ್ವರೂಪದಲ್ಲಿ ಪ್ರವೇಶ ಮಾಡದೆ ಸಾಕ್ಷಿ ಚೇತನವನ್ನ ಇತರ ಪ್ರಮೇಯ ಚೇತನಗಳಿಂದ ಏನ್ ಮಾಡ್ಲಕತ್ತದ? ಭಿನ್ನಪಡಿಸಿ ತೋರಿಸುವ ಅಂತಃಕರಣವೇ ಉಪಾಧಿ. ಉದಾಹರಣೆಗೆ ಜೋಗಪ್ಪನ ಕೊಡದ ದೇವತೆ. ಜೋಗಪ್ಪನ ಕೊಡದ ದೇವತೆ, ಆ ಜೋಗಪ್ಪನ ಕೊಡದ ದೇವತೆ ಜೋಗಪ್ಪನ ಒಳಗೆ ಕಲ್ತದೇನದು? ಅದು ಭಿನ್ನ ಆದ ಇಲ್ಲ. ಅವ ತಲೆ ಮೇಲೆ ಇಟ್ಕೊಂಡದ್ದಕ್ಕ ಅವ ಜೋಗಪ್ಪ ಆಗ್ಯಾನ. ನಾವು ತಲೆ ಮೇಲೆ ಇಟ್ಕೊಂಡ್ರೆ ನಾವು ಜೋಗಪ್ಪ ಆಗ್ತೀವಿ. ಯಾರ ಅದನ್ನ ತಲೆ ಮೇಲೆ ಇಟ್ಕೋತಾರ, ಯಾರಾದ್ರ ಬಗ್ಲಕ್ ಕುಂದಿರ್ತಾರ ಅವರೇ ಜೋಗಪ್ಪಗಳು ಆಗ್ತಾರೆ. ಯಾರು ಜೋಗಪ್ಪ ಆಗ್ಯಾರ ಅವ್ರ ಒಳಗೆ ಹೊಕ್ಕೊಂಡದೇನದು? ದೂರ ಇದ್ದೇ ಅವನಿಗೆ ಜೋಗಪ್ಪ ಮಾಡ್ತದ ಇಲ್ಲದು? ಪ್ರವೇಶ ಆಗ್ಲಾರ್ದೆ ಅಪ್ರವಿಷ್ಟತ್ವೇ ಸತಿ ವ್ಯಾವರ್ತಕತ್ವಂ. ಇತರರು ಎಲ್ಲರಿಗೂ ಜೋಗಪ್ಪನಲ್ಲ, ಇವನಿಗೆ ಯಾಕೆ ಜೋಗಪ್ಪ ಅಂತಾರ? ಅದನ್ನು ಉಪಾಧಿ ಮಾಡಿಕೊಂಡು ತಾನು ಉಪಯುಕ್ತ ಚೇತನ ಕೂತಿದ್ದಕ್ಕೆ ಜೋಗಪ್ಪ ಅಲ್ಲಕತ್ತಾರ. ಬೇರೆ ಅವರು ಅದರ ಸಮೀಪ ಇಲ್ಲ, ಅವರು ಅದನ್ನು ಉಪಾಧಿ ಮಾಡ್ಕೊಂಡಿಲ್ಲ ಅವರು. ಮುಂದ ಇನ್ನೇನ್ ತಿಳ್ಕೋಬೇಕು? ಉಪಾಧಿ ಆಯ್ತು, ಸಾಕ್ಷಿ ಆಯ್ತು, ಮತ್ತೆ ಇನ್ನೇ ಓದ್ಬೇಕಿದ್ರಾಗ
ವಿಶೇಷಣ ಅಂತ ಯಾವುದಕ್ಕೆ ಕರೆಯಬೇಕು ಅದರದ ಅಪೋಸಿಟ್ ಅಪ್ರವಿಷ್ಟತ್ವೇ ಸತಿ ಅದಲ್ಲ, ಅಲ್ಲಿ ಏನ್ ಮಾಡ್ಬೇಕು? ಪ್ರವಿಷ್ಟತ್ವೇ ಸತಿ ವ್ಯಾವರ್ತಕತ್ವ ವಿಶೇಷಣತ್ವ. ಅಂದ್ರೆ ಸ್ವರೂಪದಲ್ಲಿ ಪ್ರವೇಶ ಮಾಡ್ಯದಿದು ವಿಶೇಷಣ. ಸ್ವರೂಪದಲ್ಲಿ ಪ್ರವೇಶ ಮಾಡಿ ಪ್ರಮಾತ ಚೇತನವನ್ನ ಇತರ ಪ್ರಮೇಯ ಚೇತನಗಳಿಂದ ಭಿನ್ನಪಡಿಸಿ ತೋರಿಸುವ, ಇತರ ವಿಷಯ ಚೇತನಗಳಿಂದ ಭಿನ್ನಪಡಿಸಿ ತೋರಿಸುವ ಅಂತಃಕರಣವೇ ವಿಶೇಷಣ. ಅಂತಃಕರಣವೇ ವಿಶೇಷಣ, ಅಂತಃಕರಣವೇ ಉಪಾಧಿ. ಅದೇನ್ ಮಾಡ್ಯದ? ಪ್ರಮಾತಾನಿಗೆ ವಿಶೇಷಣ ಆಗ್ಯದ, ಸಾಕ್ಷಿಗೆ ಉಪಾಧಿ ಆಗ್ಯದ. ಇದೇನಾಗ್ಯದ? ಬೆರ್ತು ಬಿಟ್ಟದ, ಸಾಕ್ಷಿ ಜೊತೆಗೆ ಬೆರ್ತು ಬಿಟ್ಟದ. ಅದಕ್ಕೆ ಒಂದೇ ಅಂತಃಕರಣವು ಸಾಕ್ಷಿಯ ಅಪೇಕ್ಷೆಯಿಂದ, ಒಂದೇ ಅಂತಃಕರಣ ಸಾಕ್ಷಿಯ ಅಪೇಕ್ಷೆಯಿಂದ ಏನಾಗ್ಯದ? ಉಪಾಧಿ ಆಗ್ಯದ. ಮತ್ತು ಪ್ರಮಾತಾನ ಅಪೇಕ್ಷೆಯಿಂದ ವಿಶೇಷಣ ಆಗ್ಯದ. ಅಂದ್ರೆ ಒಂದೇ ಅಂತಃಕರಣವು ಸಾಕ್ಷಿಯ ಅಪೇಕ್ಷೆಯಿಂದ ಉಪಾಧಿಯಾಗಿದೆ, ಪ್ರಮಾತಾದ ಅಪೇಕ್ಷೆಯಿಂದ ವಿಶೇಷಣವಾಗಿದೆ. ಅಂದ್ರೆ ಅಂತಃಕರಣವು ಉಪಾಧಿಯಾದರೆ ನೀವೇನಾಗಿರ್ತೀರಿ? ನಿಮ್ಮ ಸ್ವರೂಪ ಏನಾಗಿರ್ತದ? ಅಂತಃಕರಣವನ್ನ ನೀವು ಉಪಾಧಿ ಮಾಡ್ಕೊಂಡ್ರಿ ಅಂದ್ರೆ ನೀವು ಸಾಕ್ಷಿ ಆಗ್ತೀರಿ. ಸಾಕ್ಷಿ ಆದ್ರಿ ಅಂತಂದ್ರೆ ಅದ್ರ ಪರಿಣಾಮ ಏನಿರ್ತದ? ಮೋಕ್ಷ. ಮೋಕ್ಷವಿರುತ್ತದೆ. ಮತ್ತೆ ಅದೇ ಅಂತಃಕರಣವು ನಿಮಗ ವಿಶೇಷಣ ಮಾಡ್ಕೊಂಡ್ರಿ ಅಂದ್ರೆ ಅವಾಗ ನೀವೇನಿರ್ತೀರಿ? ಏನಾಗಿರ್ತೀರಿ? ಪ್ರಮಾತ. ವಿಶೇಷಣ ಮಾಡ್ಕೊಂಡಿರಿ. ಅಂತಃಕರಣವು ನಿಮಗೆ ವಿಶೇಷಣವಾದರೆ ಪ್ರಮಾತ ಆಗಿರ್ತೀರಿ, ಜೀವ ಆಗಿರ್ತೀರಿ. ಉಪಾಧಿ ಮಾಡ್ಕೊಂಡ್ರೆ ದೇವ ಆಗಿರ್ತೀರಿ, ಮೋಕ್ಷ ಹೊಂದುತ್ತೀರಿ. ನೀವು ವಿಶೇಷಣ ಮಾಡ್ಕೊಂಡ್ರಿ ಅಂದ್ರೆ ಜೀವ ಆಗ್ತೀರಿ, ಪ್ರಮಾತ ಆಗ್ತೀರಿ, ಪ್ರಮಾತೃ ಆಗ್ತೀರಿ. ಆಗ ಏನಾಗ್ತೀರಿ? ಜೀವ ಆಗ್ತೀರಿ. ಜೀವ ಆದ್ರೆ ಏನಾಗ್ತದ? ನಿಮ್ ಪರಿಣಾಮ, ನಿಮ್ಮ ಮೇಲೆ ಏನ್ ಪರಿಣಾಮ ಆಗ್ತಿರ್ತದ? ದುಃಖ, ಬಂಧನ, ಬಂಧ. ಭಾಷೆ ಎಂತ ಭಾಷೆ? ವೇದಾಂತಿಗಳ ಭಾಷೆಯಲ್ಲಿ ಬಂಧನನೂ ಅನ್ನಂಗಿಲ್ಲ, ಬಂಧ ಉಂಟಾಗುತ್ತದೆ. ಅವಚ್ಛೇದವಾದದ ಪ್ರಕಾರ ಪ್ರಮಾತ, ಸಾಕ್ಷಿ, ಉಪಾಧಿ, ವಿಶೇಷಣ ಲಕ್ಷಣಗಳನ್ನ ತಿಳಿದುಕೊಂಡ್ರೆ ಇಲ್ಲ. ಏನ್ ತಿಳ್ಕೊಂಡಿಲ್ಲ? ಇನ್ನ ತಿಳ್ಕೊಂಡ್ರಿ. ಈ ಅವಚ್ಛೇದವಾದದ ಪ್ರಕಾರ ಈ 4 ಶಬ್ದಗಳ ಅರ್ಥಗಳನ್ನ ತಿಳಿದುಕೊಂಡು ಅವುಗಳನ್ನ ನಿಮ್ಮ ಅನುಭವಕ್ಕೆ ತಂದುಕೊಂಡು ನೀವೇನ್ ಮಾಡ್ಬೇಕಾಗ್ಯದ? ಅಂತಃಕರಣವನ್ನ ನಿಮ್ಗ ಮೋಕ್ಷ ಹೊಂದಬೇಕನ್ನಂತ ಅಪೇಕ್ಷೆ ಇತ್ತು ಅಂತಂದ್ರ ಅದನ್ನ ನೀವೇನ್ ಮಾಡ್ಬೇಕು? ಉಪಾಧಿ ಮಾಡ್ಕೊಂಡು ನೀವು ಸಾಕ್ಷಿ, ಕೂಟಸ್ಥ, ಬ್ರಹ್ಮ, ಚೇತನ ಏನೆಲ್ಲ ಆಗ್ಬೇಕು. ನಿಮಗೆ ಮೋಕ್ಷ ಪಡ್ಕೋಬೇಕನ್ನ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ, ಇದ್ರಾಗೆ ಬಿದ್ದು ಹೊಳ್ಳಾಡಬೇಕು, ಇದ್ರಾಗೆ ಮಜಾ ಅದ ಅನಿಸ್ತಿತ್ತು ಅಂತಂದ್ರೆ ನೀವೇನ್ ಮಾಡ್ಬೇಕು? ಅದನ್ನ ವಿಶೇಷಣ ಮಾಡಿಕೊಂಡು ನೀವು ವಿಶೇಷ ಆಗಿ ಪ್ರಮಾತ, ಜೀವ, ಮತ್ತೇನೇನದಲ್ಲ ಪ್ರಮಾತೃ ಅವೆಲ್ಲ ನೀವು ಆಗ್ಬೇಕು. ಇಷ್ಟು ತಿಳ್ಕೋಬೇಕು. ಅವಚ್ಛೇದವಾದ ಅಂತಂದ್ರೆ ಇಡೀ ವಿಶ್ವವ್ಯಾಪಕವಾಗಿರುವಂತ ಚೇತನಕ್ಕ ವಿಭು ಅಂತರ, ಪ್ರಭು ಅಂತರ, ಪರಮಾತ್ಮ ಅಂತರ. ಅದು ನಿಮ್ಮ ಅಂತಃಕರಣ ದೇಶದಲ್ಲಿ ಎಷ್ಟು ವ್ಯಾಪಿಸಿದೆಯೋ ಅಷ್ಟಕ್ಕ ನಾವು ಏನಂತೀವಪ್ಪ ಅಂತಂದ್ರೆ ಏನಂತೀವಿ? ಸಾಕ್ಷಿ ಅಂತೀವಿ, ಕೂಟಸ್ಥ ಅಂತೀವಿ, ಆತ್ಮ ಅಂತೀವಿ. ಎಲ್ಲಾ ಕಡೆ ತುಂಬಿದ್ದು ಪರಮಾತ್ಮ, ನಿಮ್ಮೊಳಗಷ್ಟೇ ತುಂಬಿದ್ದು ಆತ್ಮ. ಆ ಆತ್ಮ ಮತ್ತು ಅಂತಃಕರಣ ಎರಡು ಬೆರೆತು ಅಂತರ ಜೀವ.
ಆತ್ಮ ಅಂತಃಕರಣ ಎರಡು ಸೆಪರೇಟ್ ಇತ್ತಂದ್ರ ದೇವ, ಕೂಟಸ್ಥ ದೇವ. ಈ ರೀತಿ ತಿಳ್ಕೊಂಡ್ಮೇಲೆ ಈಗೇನಾಗ್ಯದ, ಸ್ವಲ್ಪ ತಿಳಿದಂಗಾಗ್ಯದ. ಇದು ಶ್ರವಣ ಮಾಡಿರಿ. ನೆಕ್ಸ್ಟ್ ಮನನಕ್ಕಾಗಿ ಸಂಕ್ಷಿಪ್ತವಾಗಿ ಸಂಜೆಗೆ ಅವಕಾಶ ಕೊಟ್ರ ಸಂಜೆಗೆ, ನಾಳೆಗೆ ಅವಕಾಶ ಕೊಟ್ರೆ ನಾಳೆಗೆ ಮತ್ತೆ ಈ 4 ಶಬ್ದಗಳನ್ನ ಗಟ್ಟಿ ಮಾಡಿಕೊಂಡು ಮತ್ತೇನ್ ಮಾಡಬೇಕು, ಅವಚ್ಛೇದವಾದವನ್ನ ಸಮಾರೋಪ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು, ಆಭಾಸವಾದಕ್ಕೆ ಹೋಗ್ಬೇಕು. ನಾವೀಗ ಆಭಾಸವಾದ, ಅವಚ್ಛೇದವಾದ ಆಯ್ತು. ಅವಚ್ಛೇದವಾದ ಏನಾಯ್ತು, ಚೇತನವನ್ನ ಸಾಕ್ಷಿಯನ್ನ ನೀವು ಹಿಡ್ಕೊಂಡು ಇವೆಲ್ಲ ತಿಳ್ಕೊಂಡ್ರಿ. ಈಗ ಆಭಾಸನನ್ನ ಹಿಡ್ಕೊಂಡು ತಿಳ್ಕೋಬೇಕು. ಆಭಾಸವಾದದ ರೀತಿಯಿಂದ ಜೀವ ಅಂದ್ರೇನು, ಸಾಕ್ಷಿ ಅಂದ್ರೇನು ಮೊದಲಾದವುಗಳ ಲಕ್ಷಣ ಆಭಾಸವಾದದಲ್ಲಿ ಹೋಗ್ಬೇಕು, ಹೋಗಿ ತಿಳ್ಕೋಬೇಕು. ಅದು ಹೆಂಗ ತಿಳ್ಕೋಬೇಕು, ಏನ್ ಮಾಡಬೇಕು ಅಂತ ಏನು ಎಲ್ಲ ವಾದಗಳಲ್ಲಿ ತಿಳ್ಕೊಳ್ಳೋದು ಅದೇ ಒಂದೇ ವಿಷಯ ಇರ್ತದ. ಗಟ್ಟಿ ಮಾಡೋದಕ್ಕೆ ಈ ರೀತಿ ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ವಿಚಾರಗಳು ಹೇಳಿ 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 ಗಟ್ಟಿ ಮಾಡ್ತಿರ್ತಾರೆ. ಚಲೋ ಆಯ್ತನ್ರಿ ಪಾಠ? ಸಾಯಂಕಾಲ ಟೈಮ್ ಸಿಕ್ಕರೆ ಮತ್ತೆ ಮುಂದಿನ ಭಾಗ ಮಾಡೋಣ. ಸಿಗದೆ ಇದ್ರೆ ಸಂತೋಷ, ನಾಳೆ ಬೆಳಿಗ್ಗೆ. ಆವಾಗನೂ ನೀವು ಬಿಜಿ ಇದ್ರಿ, ಟೈಮೇ ಇಲ್ಲ ಅಂತಂದ್ರೆ ಮತ್ತೆ ನಾಡ್ದು ಹೇಳೋಣ ಅಷ್ಟೇ. ನಿಮ್ಮ ರೂಢಿ ಪಾಠ ಬಂದೋಬಸ್ತ್ ಹಾಕ್ಕೊತ ಹೋಗ್ಬೇಕು. ಇವತ್ತು ಮಾಡಿದ ಪಾಠ ಕನಿಷ್ಠ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ಆದ್ರೂ ಅದನ್ನು ರೂಢಿ ಮಾಡಿಕೊಂಡು ಅಳಿಯುವ ನಿಧಾನ ಮಾಡ್ಕೋತೋರಿ. ಬಟ್ ಇವತ್ತಿಂದ ಇವತ್ತೇ ಮಾಡ್ಕೊಂಡ್ರೆ ಇನ್ನ ಗಟ್ಟಿ ಆಗ್ತೀರಿ. ಅದಕ್ಕೆ ಎಷ್ಟೊತ್ತು ಹಿಡಿತದೆ? 10ರಿಂದ 15 ನಿಮಿಷ ಹಿಡಿತದೆ. ಇವತ್ತಿಂದ ಇವತ್ತೇ ಗಟ್ಟಿ ಮಾಡ್ಕೊಳ್ಳೋದು. ಓಕೆ ಏನ್ರಿ? ಹತ್ತಲಿ ಎಲ್ಲರೂ ಗಟ್ಟಿ ಆಗ್ಬೇಕಲ್ರಿ, ಎಲ್ಲರೂ ಆಗ್ಬೇಕಲ್ಲ. ಏಟರೇ ಟೈಮ್ ತಗೋರಿ, ಏಟರೇ ಟೈಮ್ ತಗೋರಿ. ರೂಢಿ ಪಾಠಕ್ಕೆ ಎಷ್ಟರೇ ಟೈಮ್ ತಗೊಳ್ರಿ. ಉಪಕ್ರಮಕ್ಕಾಗಿ ಸ್ವಲ್ಪ ಸಮಯ ತಗೋರಿ, ರೂಢಿ ಪಾಠಕ್ಕೆ ಜಾಸ್ತಿ ತಗೊಳ್ರಿ. ಸ್ವಲ್ಪ ಕಲಿಯೋದು, ಅದು ರೂಢಿ ಮಾಡ್ಕೊಂಡು ಗಟ್ಟಿ ಮಾಡ್ಕೊಳ್ಳೋದು. ಅದು ಬಡ ಬಡ ಮುಗಿಸಿ ಎಲ್ಲಿಗೆ ಹೋಗ್ಬೇಕು? ನಮ್ಮ ಇವ್ರು ಹೇಳಾರಿಲ್ಲ, ಬೆಂಗಳೂರವ್ರ ಕಮಿಷನರ್ ಹೇಳಾರಲ್ರಿ, ಅವ್ರ ಹೆಸರೇನಲ್ಲ, ಚಿಕ್ಕಿರಪ್ಪ ಶರಣರು. ಸ್ವಾಮಿ ವಿಚಾರ ಸಾಗರ ಮುಗಿಬಾರ್ದು, ಮುಗಿಲೇಬಾರ್ದು. ಅದು ವಿಚಾರ ಸಾಗರ ಮುಗಿಸಿ ಅಂತಂದ್ರ ಬಹಳ ಕಷ್ಟ ಅದು, ಮುಗಿಬಾರ್ದು. ನೀನ್ ಬಹಳ ಚಂದ ಹೇಳಕತ್ತಿದಿ, ಅದು ಹಂಗೆ ಹೇಳ್ತಾನೆ ಇರ್ಬೇಕು. ಮುಗಿಬಾರ್ದು. ಎಂತ ಉದ್ಗಾರ ಅವ್ರದು, ಎಂತ ಸಂತೋಷ, ಎಂತ ಉದ್ಗಾರ. ಮತ್ತೆ ಈಗ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ನೆಕ್ಸ್ಟ್ ಬೇರೆ ಲಿಂಕ್ಗಳು ಎಲ್ಲರೇ ಇದ್ದು ಅಂತಂದ್ರೆ ಧಾರಾಳವಾಗಿ ಹೋಗ್ಬೋದು. ಆ ಲಿಂಕ್ನಾಗ ಜಾಯಿನ್ ಆಗಿ ಕುಂತು ಚರ್ಚೆ ಮಾಡ್ರಿ, ತಿಳ್ಕೊಳ್ರಿ. ನಿಮಗೆ ತಿಳಿದದ್ದು ಅವ್ರಿಗೆ ತಿಳ್ಕೊರಿ. ಅವ್ರ ಬಲ್ಲಿ ಏನಾರೇ ವಿಶೇಷ ಇತ್ತಂದ್ರೆ ನೀವು ತಿಳ್ಕೊರಿ. ನಿಮ್ಮ ಬೆಳಕ ಹೊರಗ ಚೆಲ್ಲಿದಾಗೆ ನೀವು ಗಟ್ಟಿ ಆಗ್ತೀರಿ. ಹಿಂಗಾಗಿ ನಿಮ್ಮೊಳಗೆ ಬೆಳಕು ತುಂಬಿಕೊಳ್ಳೋದು ಒಂದು ಸ್ಟೆಪ್ಪು. ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಹೊರಗೆ 4 ಮಂದಿ ಆಧ್ಯಾತ್ಮ ಜೀವಿಗಳು ಕುಂತು ಚರ್ಚೆ ಮಾಡೋದ್ರಾಗ ನೀವು ಕುಂತು ಚರ್ಚೆ ಮಾಡಿ ಅವ್ರ ಜೊತೆಗೆ ನಿಮ್ಮಲ್ಲಿರೋದು ಅವರಿಗೆ, ಅವರಲ್ಲಿರೋದು ನೀವು ಹಂಚಿಕೊಂಡು ಇನ್ನೂ ತೇಜಸ್ವಿಗಳು ಆಗ್ರಿ ಅಂತ ಹಾರೈಸುತ್ತಾ ನನ್ನ ಚಿಂತನವನ್ನ ನಿಮ್ಮೆಲ್ಲರ ಶ್ರೀಪಾದಕ್ಕೆ ಅರ್ಪಿಸ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ.